ಹೇ ದಿಸ್ ಇಸ್ ಪಿ ಜೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಗೂಗಲ್ ಆ್ಯಡ್ಸ್ ಅಂದರೆ ಏನು ಆ್ಯಂಡ್ ಗೂಗಲ್ ಆ್ಯಡ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಆ್ಯಂಡ್ ಗೂಗಲ್ ಆ್ಯಡ್ಸಲ್ಲಿ ಯಾವ್ಯಾವ ರೀತಿ ಮಾಡ್ಯೂಲ್ಸ್ಗಳು ಬರ್ತವೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ, ಡಿಜಿಟಲ್ ಮಾರ್ಕೆಟಿಂಗಲ್ಲಿ ತುಂಬ ಮಾಡ್ಯೂಲ್ಸ್ಗಳು ಬರ್ತವೆ, ಅದರಲ್ಲಿ ಗೂಗಲ್ ಆ್ಯಡ್ಸ್ ಕೂಡ ಒಂದು. ಸೊ ನಿಮ್ಗೆ ಇನ್ನೂ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಯಾವ್ಯಾವ ರೀತಿ ಜಾಬ್ ಆಪರ್ಚುನಿಟೀಸ್ ಇರ್ತವೆ ಆ್ಯಂಡ್ ಸ್ಯಾಲ್ರೀಸ್ ಇರ್ತವೆ ಅನ್ನೋದು ಗೊತ್ತಿಲ್ಲ ಅಂತಂದರೆ ನನ್ನ ಪ್ರೀವಿಯಸ್ ವೀಡಿಯೋಸ್ಗಳನ್ನೆಲ್ಲ ನೋಡಿ ನಂತರ ಈ ವಿಡಿಯೋನ ನೋಡಿ. ಸೊ ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ಕನ್ಫ್ಯೂಷನ್ಸ್ ಇರೋದಿಲ್ಲ. ಗೂಗಲ್ ಆ್ಯಡ್ಸ್ ಅಂದರೆ ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಗೂಗಲಲ್ಲಿ ಏನೇ ಒಂದು ಸರ್ಚ್ ಮಾಡಿದ್ರು ಕೂಡ ಇಲ್ಲಿ ನೋಡ್ಬೋದು ಸ್ಪಾನ್ಸರ್ಡ್ ಆ್ಯಂಡ್ ಕೆಳಗಡೆ ನೋಡಿದ್ರೆ ಇಲ್ಲೂ ಕೂಡ ಕೆಲವೊಂದು ಸರ್ತಿ ಸ್ಪಾನ್ಸರ್ಡ್ ಆ್ಯಡ್ಸ್ಗಳು ಬಂದಿರ್ತವೆ. ಸೊ ಇಲ್ಲಿ ನೀವು ನೋಡ್ಬೋದಲ್ವಾ, ಸ್ಪಾನ್ಸರ್ಡ್ ಈ 3 ವೆಬ್ಸೈಟ್ಸಿಗೆ ಮಾತ್ರ ತೋರಿಸ್ತಿರುತ್ತೆ ಆ್ಯಂಡ್ ಮಿಕ್ಕಿದ ವೆಬ್ಸೈಟ್ಸ್ಗಳಿಗೆ ಇರೋದಿಲ್ಲ. ಸೊ ಗೂಗಲ್ ಆ್ಯಡ್ಸ್ ನಥಿಂಗ್ ಬಟ್ ನಮ್ಮ ಒಂದು ವೆಬ್ಸೈಟಿಗೆ ಗೂಗಲ್ ಕಡೆಯಿಂದ ಫಾರ್ ಎಕ್ಸಾಂಪಲ್ ಈ ರೀತಿ ಹೇಳ್ತೀನಿ. ಎಕ್ಸಾಂಪಲ್ ಈ exceller.in ಅನ್ನೋದು ನನ್ನ ಒಂದು ವೆಬ್ಸೈಟ್ ಅಂತ ಅಂದ್ಕೊಳ್ಳಿ. ಸೊ ಈ ವೆಬ್ಸೈಟನ್ನು ನಾನು ಡಿಸೈನ್ ಮಾಡಿದ್ದೀನಿ. ಸೊ ನಾನು ಗೂಗಲ್ಗೆ ಕೂಡ ಸಬ್ಮಿಟ್ ಮಾಡಿದ್ದೀನಿ. ಆದರೆ ಈ ವೆಬ್ಸೈಟ್ ನನ್ನ ಗೂಗಲಲ್ಲಿ ಕಂಡ್ರೆ ಮಾತ್ರ ಅಲ್ವಾ ಈ ಒಂದು ವೆಬ್ಸೈಟ್ಗೆ ಜನ ಬರೋದು. ಸೊ ಈ ವೆಬ್ಸೈಟ್ ಗೂಗಲ್ಗೆ ಬರಲಿಲ್ಲ ಅಂತಂದರೆ, ಅಂದರೆ ಗೂಗಲಲ್ಲಿ ಡಿಸ್ಪ್ಲೇನೇ ಆಗಲಿಲ್ಲ ಅಂತಂದರೆ ಜನ ಯಾರೂ ಕೂಡ ಬಂದು ನಿಮ್ಮ ವೆಬ್ಸೈಟಿಗೆ ವಿಸಿಟ್ ಮಾಡೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ನನ್ನ ಈ ಒಂದು exceller.in ನಾನು ಒಂದು ಡಾಟಾ ಸೈನ್ಸ್ ಕೋರ್ಸ್, ಆನ್ಲೈನ್ ಕೋರ್ಸನ್ನು ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಜನ ಬಂದು ನನ್ನ ಒಂದು ಕೋರ್ಸಿಗೆ ಜಾಯಿನ್ ಆಗಬೇಕು. ಸೊ ಅದಕ್ಕೋಸ್ಕರನೇ ನಾನು ಈ ಒಂದು exceller.in ಅನ್ನೋ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಜನಕ್ಕೆ ಈ ಒಂದು ವೆಬ್ಸೈಟ್ ಗೂಗಲಲ್ಲಿ ಕಾಣ್ತಾನೆ ಇಲ್ಲ ಅಂತ ಅಂದಾಗ ಜನ ಡೆಫಿನೆಟ್ಲಿ ಬಂದು ನನ್ನ ಒಂದು ಕೋರ್ಸಿಗೆ ಎನ್ರೋಲ್ ಆಗೋದಿಲ್ಲ. ಬಿಕಾಸ್ ಈ ವೆಬ್ಸೈಟಲ್ಲೇ ನನ್ನ ಕೋರ್ಸಿನ ಬಗ್ಗೆ ಎಲ್ಲನೂ ಇರುತ್ತೆ. ಸೊ ಈ ವೆಬ್ಸೈಟೇ ಜನರಿಗೆ ಕಾಣಲಿಲ್ಲ ಅಂದರೆ ಯಾರು ಬಂದು ಕೂಡ ನನ್ನ ಕೋರ್ಸಿಗೆ ಜಾಯಿನ್ ಆಗೋದಿಲ್ಲ. ಸೊ ನಾನೇನು ಮಾಡ್ತೀನಿ, ಗೂಗಲ್ಗೆ ಹೇಳ್ತೀನಿ, ನಾನು ನಿನಗೆ ಇಷ್ಟು ಅಮೌಂಟ್ ಅಂತ ಕೊಡ್ತೀನಿ. ಸೊ ನೀವು ನನ್ನ ಒಂದು ವೆಬ್ಸೈಟನ್ನು ನಿಮ್ಮ ಫಸ್ಟ್ ಪೇಜಲ್ಲಿ ತಂದು ನಿಲ್ಲಿಸ್ಬೇಕು ಅಂತ ನಾನು ಗೂಗಲ್ಗೆ ಹೇಳ್ತೀನಿ. ಸೊ ಗೂಗಲ್ ಅದಕ್ಕೆ ಓಕೆ ಅಂತ ಅನ್ನುತ್ತೆ. ಸೊ ಗೂಗಲ್ ಆ್ಯಡ್ಸ್ ನಥಿಂಗ್ ಬಟ್ ಗೂಗಲಲ್ಲಿ ಆ್ಯಡ್ಸ್ಗಳನ್ನು ರನ್ ಮಾಡೋದನ್ನು ನಾವು ಗೂಗಲ್ ಆ್ಯಡ್ಸ್ ಅಂತ ಕರಿತೀವಿ. ಹಾಗಿದ್ರೆ ಫ್ರೀ ಆಫ್ ಕಾಸ್ಟಲ್ಲಿ ನಮ್ಮ ಒಂದು ವೆಬ್ಸೈಟ್ ಬರೋದೇ ಇಲ್ವಾ ಗೂಗಲಲ್ಲಿ ಫಸ್ಟ್ ಪ್ಲೇಸಲ್ಲಿ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಬರುತ್ತೆ. ಡಿಜಿಟಲ್ ಮಾರ್ಕೆಟಿಂಗಲ್ಲಿ SEO ಅಂತ ಒಂದು ಮಾಡ್ಯೂಲ್ ಇದೆ. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ SEO ಅಂದರೆ ಏನು ಅಂತ. SEO ನಥಿಂಗ್ ಬಟ್ ಫ್ರೀ ಆಫ್ ಕಾಸ್ಟಲ್ಲಿ ನಿಮ್ಮ ಒಂದು ವೆಬ್ಸೈಟನ್ನು ಗೂಗಲ್ ಫಸ್ಟ್ ಪೇಜಲ್ಲಿ ತಂದು ನಿಲ್ಲಿಸೋದನ್ನು ನಾವು SEO ಅಂತ ಕರಿತೀವಿ. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ SEOದಲ್ಲಿ ನೀವು ಆಪ್ಟಿಮೈಸೇಷನ್ ಮಾಡಿದಾದ್ಮೇಲೆ, ಅಂದರೆ ನಿಮ್ಮ ಒಂದು ವೆಬ್ಸೈಟನ್ನು ಆಪ್ಟಿಮೈಸೇಷನ್ ಮಾಡಿದಾದ್ಮೇಲೆ, SEO ಮಾಡಿದಾದ್ಮೇಲೆ ನಿಮ್ಮ ಒಂದು ವೆಬ್ಸೈಟ್ ಗೂಗಲಿನ ಫಸ್ಟ್ ಪೇಜಿಗೆ ಬರಬೇಕು ಅಂತಂದರೆ ಮಿನಿಮಮ್ 6 to 1 year ಟೈಮ್ ತೊಗೊಳುತ್ತೆ. 6 months to 1 year ಟೈಮ್ ತೊಗೊಳುತ್ತೆ. ಸೊ ಅಷ್ಟು ಕಾಯುವಂಥ ಪೇಷನ್ಸ್ ನಿಮ್ಮಲ್ಲಿದ್ದರೆ ನೀವು SEO ಮೂಲಕ ಧಾರಾಳವಾಗಿ ಬರ್ಬೋದು. ಬಟ್ ಆ ಪೇಷನ್ಸ್ ಇಲ್ಲ ಅಂತಂದಾಗ, ಫಾರ್ ಎಕ್ಸಾಂಪಲ್ ನನ್ನೊಂದು ಇ-ಕಾಮರ್ಸ್ ವೆಬ್ಸೈಟ್ ಇದೆ ಅಂತ ಅಂದ್ಕೊಳ್ಳಿ. ಅಮೆಝಾನ್, ಫ್ಲಿಪ್ಕಾರ್ಟ್, ಎಜಿಯೋ ಈ ರೀತಿ ವೆಬ್ಸೈಟ್ಸ್ಗಳನ್ನು ನಾವು ಇ-ಕಾಮರ್ಸ್ ವೆಬ್ಸೈಟ್ ಅಂತ ಕರಿತೀವಿ. ನನ್ನೊಂದು ಇ-ಕಾಮರ್ಸ್ ವೆಬ್ಸೈಟ್ ಇದೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ನಾನು ಒಂದು ಕ್ಲಾತ್ಸ್ಗಳನ್ನು ಸೇಲ್ ಇರ್ಬೋದು. ಸೊ ಅಂದ್ಕೊಳ್ಳಿ. ಸೊ ಈಗ ನಾನು ನನ್ನ ಒಂದು ವೆಬ್ಸೈಟ್ಗೆ SEO ಮಾಡಿದ್ದೀನಿ. ಆದರೆ ನಾನು 6 months to 1 year ಕಾಯೋಕ್ಕಾಗೋದಿಲ್ಲ. ಯಾಕೆಂತಂದರೆ ನನ್ನ ಒಂದು ವೆಬ್ಸೈಟ್ ಡಿಸ್ಪ್ಲೇ ಆಗೋದಕ್ಕೆ 6 months to 1 year ಟೈಮ್ ಬೇಕಾಗುತ್ತೆ ಅಂತ ಅಂದಾಗ ಆ 6 months to 1 year ನನ್ನ ವೆಬ್ಸೈಟಿಂದ ಯಾವುದೇ ಸೇಲೇ ಆಗೋದಿಲ್ಲ. ಓಕೆನಾ? ಸೊ ಆ 6 months to 1 yearವರೆಗೂ ನನಗೆ ಯಾವುದೇ ರೀತಿಯಾದಂಥ ಅರ್ನಿಂಗ್ಸ್ ಇರೋದಿಲ್ಲ ಅಲ್ವಾ? ಅದಕ್ಕೆ ನಾನೇನು ಮಾಡ್ತೀನಿ, ಗೂಗಲ್ ಆ್ಯಡ್ಸನ್ನು ರನ್ ಮಾಡ್ತೀನಿ. ಸೊ ಈ ಗೂಗಲ್ ಆ್ಯಡ್ಸ್ ಅನ್ನೋದು ಇನ್ಸ್ಟಂಟ್ ರಿಸಲ್ಟ್. ಅಂದರೆ ನೀವು ಇವತ್ತು ರನ್ ಮಾಡಿದರೆ ಇವತ್ತು ನಿಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಸೊ ಆ ಒಂದು ರೀಸನ್ಗೋಸ್ಕರ ಎಲ್ಲರೂ ಪ್ರಿಫರ್ ಮಾಡೋದು ಗೂಗಲ್ ಆ್ಯಡ್ಸನ್ನು. ಐ ಹೋಪ್ ಗೂಗಲ್ ಆ್ಯಡ್ಸ್ ಅಂದರೆ ಏನು ಅನ್ನೋದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಗೂಗಲ್ ಆ್ಯಡ್ಸ್ ನಥಿಂಗ್ ಬಟ್ ಗೂಗಲಲ್ಲಿ ಆ್ಯಡ್ಸ್ಗಳನ್ನು ರನ್ ಮಾಡೋದನ್ನು ನಾವು ಗೂಗಲ್ ಆ್ಯಡ್ಸ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ಸ್ಪಾನ್ಸರ್ಡ್ ಈ ರೀತಿ ಎಲ್ಲಾದರೂ ನಿಮಗೆ ಕಂಡ್ರೆ ನೀವು ಫಿಕ್ಸ್ ಆಗಿ ದಟ್ ಅವರು ಆ ಒಂದು ಸ್ಪೆಸಿಫಿಕ್ ವೆಬ್ಸೈಟಿಗೆ ಅಮೌಂಟನ್ನು ಪೇ ಮಾಡ್ತಿದ್ದಾರೆ ಅಂತಲೇ ಅರ್ಥ. ಸೊ ಗೂಗಲ್ ಆ್ಯಡ್ಸ್ ನಥಿಂಗ್ ಬಟ್ ಗೂಗಲಲ್ಲಿ ಪ್ರಮೋಷನ್ ಮಾಡುವಂಥದ್ದು, ಆ್ಯಡ್ಸ್ ರನ್ ಮಾಡಿ. ಆ್ಯಂಡ್ ಈ ಸ್ಮಾಲ್ ಬಿಸ್ನೆಸ್ ಅವರು ಕೂಡ ಆ್ಯಡ್ಸ್ ರನ್ ಮಾಡ್ಬೋದಾ ಅಂತಂದರೆ ಡೆಫಿನೆಟ್ಲಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು
ಇದು ನನ್ನ ಒಂದು ಕ್ಲೈಂಟಿಗೆ ನಾನು ರನ್ ಮಾಡಿರುವಂಥ ಒಂದು ಗೂಗಲ್ ಆ್ಯಡ್ಸ್ ಅಕೌಂಟ್. ಒಂದು ಕ್ಯಾಬ್ ಸರ್ವಿಸ್ ಬೇಸ್ಡ್ ಆದಂಥ ಒಂದು ಕಂಪನಿಗೆ ನಾನು ರನ್ ಮಾಡಿರುವಂಥ ಒಂದು ಗೂಗಲ್ ಆ್ಯಡ್ಸ್ ಅಕೌಂಟ್ ಇಲ್ಲಿ ನೋಡ್ಬೋದು ನೀವು. ಸೊ ಇದರಿಂದ ಏನು ಲಾಭ ಅಂತಂದರೆ, ನನಗೊಂದು ಇನ್ಕಮ್ ಬರ್ತಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಕಂಪನಿಲಿ ವರ್ಕ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಅಲ್ಲೇ ಬರ್ತಿರೋ ಸ್ಯಾಲರಿ ನಿಮಗೆ ಸಾಕಾಗ್ತಿಲ್ಲ ಅಂತ ಅಂದಾಗ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ನೀವು ಕಲಿತು ಅದರಲ್ಲಿ ಗೂಗಲ್ ಆ್ಯಡ್ಸ್ ಅನ್ನೋದನ್ನು ನೀವು ಡೆಫಿನೆಟ್ಲಿ ಕಲ್ತಿರ್ತೀರ. ಡಿಜಿಟಲ್ ಮಾರ್ಕೆಟಿಂಗ್ ಕಂಪ್ಲೀಟ್ ಕೋರ್ಸ್ ಕಲ್ತಿದ್ರಿ. ಸೊ ಆಗ ನೀವು ಕ್ಲೈಂಟ್ಸ್ಗಳಿಗೆ ವರ್ಕ್ ಮಾಡ್ತೀರಾ. ನಿಮ್ಮ ಸ್ಯಾಲರಿ ಬರೋದು ಬಿಟ್ಟು ನೆಕ್ಸ್ಟ್ ಇದೆಲ್ಲ ನಿಮಗೆ ಎಕ್ಸ್ಟ್ರಾ ಇನ್ಕಮ್ ಆಗ್ತಾ ಹೋಗುತ್ತೆ. ಅಂದರೆ ಕ್ಲೈಂಟ್ಸಿಗೆ ವರ್ಕ್ ಮಾಡ್ತಾ ಹೋದಾಗ ನಿಮ್ಗೆ ಆಬ್ವಿಯಸ್ಲಿ ಒಂದು ಎಕ್ಸ್ಟ್ರಾ ಇನ್ಕಮ್ ಅನ್ನೋದು ಜನ್ರೇಟ್ ಆಗ್ತಾ ಹೋಗುತ್ತೆ. ಸೊ ಹಾಗಿದ್ರೆ ಗೂಗಲ್ ಆ್ಯಡ್ಸ್ ರನ್ ಮಾಡೋದ್ರಿಂದ ಎಷ್ಟು ನಾವು ದುಡಿಬೋದು ಅಂತಂದರೆ, ಇಲ್ಲಿ ನೋಡ್ಬೋದು ನೀವು. ಗೂಗಲ್ ಆ್ಯಡ್ಸ್ ರನ್ ಮಾಡೋದ್ರಿಂದ, ಒಂದು ಸೆಕೆಂಡ್, ಇಲ್ಲಿ ನೋಡ್ಬೋದು ಗೂಗಲ್ ಆ್ಯಡ್ಸ್ನ ರನ್ ಮಾಡೋದ್ರಿಂದ ನೀವು 26,000 ಇಂದ ಸ್ಟಾರ್ಟ್ ಆಗಿದೆ ಆ್ಯಂಡ್ 3,000 ಇಂದನೂ ಸ್ಟಾರ್ಟ್ ಆಗಿದೆ. ಸೊ 7,000, 22,000, 6,000 ಈ ರೀತಿ 31,000 ಆ್ಯಂಡ್ ದೆನ್ ಇಲ್ಲಿ ನೋಡ್ಬೋದು ನೀವು 9,000. ಸೊ ಈ ರೀತಿ ನೀವು ಒಂದು ಎಕ್ಸ್ಟ್ರಾ ಇನ್ಕಮನ್ನು ಜನ್ರೇಟ್ ಮಾಡ್ತಾ ಹೋಗ್ಬೋದು. ಸೊ ಗೂಗಲ್ ಆ್ಯಡ್ಸ್ ಅನ್ನೋದು ನೀವು ಫ್ರೀಲಾನ್ಸಿಂಗ್ ಕೂಡ ಮಾಡ್ಬೋದು ಗೂಗಲ್ ಆ್ಯಡ್ಸ್ ಕಲಿತು. ಸೊ ಈ ರೀತಿ ಗೂಗಲ್ ಆ್ಯಡ್ಸ್ ನಿಮ್ಮ ಒಂದು ಕೆಲಸಕ್ಕೆ ಬರುತ್ತೆ. ಆ್ಯಂಡ್ ಗೂಗಲ್ ಆ್ಯಡ್ಸ್ ಮೂಲಕನೇ ತುಂಬ ಜಾಬ್ಸ್ಗಳು ಖಾಲಾಗ್ತಿರ್ತವೆ. ಸೊ ಹಾಗಾಗಿ ಗೂಗಲ್ ಆ್ಯಡ್ಸ್ ಅನ್ನೋದು ಕಲಿಯೋದು ನಿಮಗೆಲ್ಲೂ ಕೂಡ ವೇಸ್ಟ್ ಆಗೋದಿಲ್ಲ. ಓಕೆನಾ? ಸೊ ಗೂಗಲ್ ಆ್ಯಡ್ಸ್ ನಥಿಂಗ್ ಬಟ್ ಗೂಗಲಲ್ಲಿ ಆ್ಯಡ್ಸ್ಗಳನ್ನು ರನ್ ಮಾಡೋದನ್ನು ನಾವು ಗೂಗಲ್ ಆ್ಯಡ್ಸ್ ಅಂತ ಕರಿತೀವಿ. ಸೊ ಈ ಗೂಗಲ್ ಆ್ಯಡ್ಸ್ನ ಒಂದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ಸಿಂದ ಹಿಡಿದು ದೊಡ್ಡ ದೊಡ್ಡ ಕಂಪನೀಸ್ಗಳು ಕೂಡ ರನ್ ಮಾಡ್ತಿರ್ತವೆ. ಹಾಗಿದ್ರೆ ನಿಮ್ಗೆ ಇನ್ನೊಂದು ಡೌಟ್ ಬರ್ಬೋದು, ಗೂಗಲ್ ಆ್ಯಡ್ಸ್ನ ರನ್ ಮಾಡೋದಕ್ಕೆ ನಾವೇ ನಮ್ಮ ಕೈಯಾರ ಬಜೆಟ್ ಹಾಕ್ಬೇಕಾ ಅಥವಾ ಅವ್ರು ಬಜೆಟ್ ಕೊಡ್ತಾರಾ ಅಂತ? ಇಲ್ಲ, ಡೆಫಿನೆಟ್ಲಿ ಅವರೇ ನಮಗೆ ಬಜೆಟ್ ಕೊಟ್ಟಿರ್ತಾರೆ. ಅದ್ರ ಮೂಲಕ ನಾವು ರನ್ ಮಾಡಬೇಕಾಗುತ್ತೆ. ನಮ್ಮ ಕೈಯಿಂದ ಯಾವುದೇ ರೀತಿಯಾದಂಥ ಅಮೌಂಟನ್ನು ನಾವು ಕೊಡೋ ಅವಶ್ಯಕತೆ ಇಲ್ಲ. ಇದೊಂದು ಪಾಯಿಂಟ್ ತಲೆಯಲ್ಲೇ. ನಮ್ಮ ಕೈಯಿಂದ ನಾವು ಅಮೌಂಟ್ ಹಾಕೋಲ್ಲ. ನಿಮ್ಮ ಕ್ಲೈಂಟ್ ಏನಿರ್ತಾರೆ ಅವರೇ ನಿಮಗೆ ಬಜೆಟನ್ನು ಕೊಡ್ತಾರೆ. ಸೊ ಅದ್ರ ಬೇಸ್ ಮೇಲೆ ನೀವು ಗೂಗಲ್ ಆ್ಯಡ್ಸ್ನ ರನ್ ಮಾಡಬೇಕಾಗುತ್ತೆ. ಐ ಹೋಪ್ ಗೂಗಲ್ ಆ್ಯಡ್ಸ್ ಅಂದರೆ ಏನು ಅಂತ ಗೊತ್ತಾಯಿತು ಅಂತ ಅನ್ಕೊತೀನಿ. ಇನ್ನೂ ಇಲ್ಲಿ ನೋಡ್ಬೋದು, ನಾನು ಬೆಸ್ಟ್ ಡಾಟಾ ಸೈನ್ಸ್ ಕೋರ್ಸ್ ಇನ್ ಬ್ಯಾಂಗ್ಳೂರ್ ಅಂತ ಸರ್ಚ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು mygreatlearning.com. ಸೊ ಇಲ್ಲಿ ಅಗೇನ್ ಆ್ಯಡ್ಸ್ಗಳನ್ನು ರನ್ ಮಾಡಿದ್ದಾರೆ ಇಲ್ಲಿ. ಸೊ ನಾವೇನು ಗೂಗಲಲ್ಲಿ ಸರ್ಚ್ ಮಾಡ್ತೀವಲ್ಲ ಅದನ್ನು ನಾವು ಕೀವರ್ಡ್ಸ್ ಅಂತ ಕರಿತೀವಿ. ಆ್ಯಂಡ್ ಈ ಕೀವರ್ಡ್ಸ್ಗೆ ನಾವು ಏನು ಸರ್ಚ್ ಮಾಡ್ತೀವಲ್ಲ ಅದಕ್ಕೆ ತಕ್ಕನಾದಂತೆ ಇಲ್ಲಿ ಅದಕ್ಕೆ ರಿಲೇಟೆಡ್ ಆದಂಥ ಒಂದು ಕೆಲವು ರಿಸಲ್ಟ್ಸ್ಗಳು ಇಲ್ಲಿ ನಮಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತಲ್ಲ, ಆ ಡಿಸ್ಪ್ಲೇ ಆಗೋ ಪ್ಲೇಸನ್ನು ನಾವು SERP ಅಂತ ಕರಿತೀವಿ. SERP ನಥಿಂಗ್ ಬಟ್ ಸರ್ಚ್ ಇಂಜಿನ್ ರಿಸಲ್ಟ್ಸ್ ಪೇಜ್. ಓಕೆನಾ? ಗೂಗಲ್ನ ನಾವು ಸರ್ಚ್ ಇಂಜಿನ್ ಅಂತ ಕೂಡ ಕರಿತೀವಿ. ಸೊ ಹಾಗಾಗಿ ನಾವು ಸರ್ಚ್ ಇಂಜಿನ್ ರಿಸಲ್ಟ್ಸ್ ಪೇಜ್ ಅಂತ ಕರಿತೀವಿ. ಓಕೆನಾ? ಈ ಸರ್ಚ್ ಇಂಜಿನ್ ರಿಸಲ್ಟ್ಸ್ ಪೇಜ್ ಇದೆಯಲ್ಲ, ಇಲ್ಲೇ ನಮ್ಮ ಆ್ಯಡ್ಸ್ಗಳು ಡಿಸ್ಪ್ಲೇ ಆಗುವಂಥದ್ದು. ಇಲ್ಲಿ ನೋಡ್ಬೋದು ಸ್ಪಾನ್ಸರ್ಡ್ ಆ್ಯಂಡ್ ಸ್ಪಾನ್ಸರ್ಡ್. ಸೊ ಓಕೆನಾ? ಆ್ಯಂಡ್ ಈ ಒಂದು SERP ಲೇಔಟ್ ಅಂದರೆ ಈ ಒಂದು SERPಗೆ ಅಂದರೆ ಸರ್ಚ್ ಇಂಜಿನ್ ರಿಸಲ್ಟ್ಸ್ ಪೇಜ್ಗೆ ಒಂದು ತನ್ನದೇ ಆದಂಥ ಒಂದು ಲೇಔಟ್ ಇದೆ. ಆ ಲೇಔಟ್ ಏನಪ್ಪ ಅಂತಂದರೆ SERP ನಥಿಂಗ್ ಬಟ್ ಲೆಟ್ಸೆ ನಿಮಗೆ ತುಂಬ ಸಿಂಪಲಾಗಿ ಅರ್ಥ ಆಗೋಕ್ಕೆ ನಾನು ಗೂಗಲ್ ಅಂತಲೇ ಹೇಳ್ತೀನಿ. ಗೂಗಲ್ಗೆ ಒಂದು ಲೇಔಟ್ ಇದೆ. ಆ ಲೇಔಟ್ ಏನಪ್ಪ ಅಂತಂದರೆ ಟಾಪ್ 4 ಆ್ಯಡ್ಸ್, ಬಾಟಮ್ 3 ಆ್ಯಡ್ಸ್ ಆ್ಯಂಡ್ 10 ಆರ್ಗ್ಯಾನಿಕ್ ರಿಸಲ್ಟ್ಸ್ ಅಂತ. ಅಂದರೆ ಇಲ್ಲಿ ನೀವು ಯಾವುದೇ ಒಂದು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಫಸ್ಟ್ ಪೇಜ್ ಓಪನ್ ಆಗುತ್ತೆ ಅಲ್ವಾ? ಇಲ್ಲಿ ನೋಡ್ಬೋದು ಫಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ಗೂಗಲಲ್ಲಿ ನಂಬರ್ ಆಫ್ ಪೇಜಸ್ ಇರ್ತವೆ. ಅದರಲ್ಲಿ ಫಸ್ಟ್ ಪೇಜ್, ಫಾರ್ ಎಕ್ಸಾಂಪಲ್ ಲೆಟ್ಸೆ ನಾನು ಒಂದು ಡಾಟಾ ಸೈನ್ಸ್ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತ ಇರ್ತೀನಿ. ನಾನು ಗೂಗಲಲ್ಲಿ ರಿಸರ್ಚ್ ಮಾಡ್ತೀನಿ. ಕಾಮನ್ ಆಗಿ ನಾನು ಏನು ಮಾಡ್ತೀನಿ, ನಾವೆಲ್ಲರೂ ಏನು ಮಾಡ್ತೀವಿ ಅಂತಂದರೆ ಫಸ್ಟ್ ಪೇಜಲ್ಲಿ ಫಸ್ಟ್ ಬರೋ ಒಂದು 4-5 ವೆಬ್ಸೈಟ್ಸ್ನ, ಮ್ಯಾಕ್ಸಿಮಮ್ ಒಂದು 3-4 ವೆಬ್ಸೈಟ್ಸ್ನ ಚೆಕ್ ಮಾಡ್ತೀವಿ. ನಾವು ಸೆಕೆಂಡ್ ಪೇಜಿಗೆ ಹೋಗೋದೇ ಇಲ್ಲ. ಫಸ್ಟ್ ಪೇಜಲ್ಲಿ ಏನಿರುತ್ತೋ ಅದಕ್ಕೆ ಫಿಕ್ಸ್ ಆಗ್ತೀವಿ. ಅದರಲ್ಲಿ ನಮ್ಗೆ ಯಾವುದಾದ್ರೂ ಇಷ್ಟ ಆದರೆ, ರೀಸನಬಲ್ ಅಂತ ಅನಿಸಿದ್ರೆ ಅಥವಾ ನಮ್ಗೆ ಇಷ್ಟ ಆಗುವಂಥ ಕೋರ್ಸ್ ಇದ್ದರೆ ನಾವು ಜಾಯ್ನ್ ಆಗ್ತೀವಿ. ಇದನ್ನೇ ಮೋಸ್ಟ್ ಆಫ್ ದ ಪೀಪಲ್ ಮಾಡೋ ಅಂಥದ್ದು. 99.99% ಜನರು ಇದನ್ನೇ ಮಾಡೋದು. ಸೆಕೆಂಡ್ ಪೇಜ್ಗೆ ಹೋಗೋವಂಥ ಧೈರ್ಯ ಆಗಲಿ ಅಥವಾ ಸೆಕೆಂಡ್ ಪೇಜ್ಗೆ ಹೋಗೋವಂಥ ಪೇಷನ್ಸ್ ಆಗಲಿ ಜನರಲ್ಲಿ ಇಲ್ಲೇ ಇಲ್ಲ. ಸೊ ಫಸ್ಟ್ ಪೇಜ್ ಏನಿರುತ್ತೆ ಅಲ್ವಾ, ಅದಕ್ಕೆ ಗೂಗಲ್ ಒಂದು ಲೇಔಟ್ ಮಾಡಿದೆ. ಏನಪ್ಪ ಅಂತಂದರೆ ಫಸ್ಟ್ ಪೇಜಿನ ಫಸ್ಟ್ 4 ಪ್ಲೇಸ್ ಅಂದರೆ 1, 2, 3
ಆ್ಯಂಡ್ 4. ಮೇಲ್ಗಡೆ ಟಾಪಲ್ಲಿ 4 ಆ್ಯಡ್ಸು ಆ್ಯಂಡ್ ಬಾಟಮಲ್ಲಿ 3 ಆ್ಯಡ್ಸ್. ಇಲ್ಲಿ ನೋಡ್ಬೋದು ಬಾಟಮಲ್ಲೂ ಕೂಡ ಆ್ಯಡ್ಸ್ ಇದಾವೆ. ಒಂದು ಆ್ಯಡ್ ಇದೆ. ನಾರ್ಮಲಿ 3 ಆ್ಯಡ್ಸ್ ಗೂಗಲ್ ಡಿಸ್ಪ್ಲೇ ಮಾಡುತ್ತೆ. 1, 2 ಆ್ಯಂಡ್ 3. ಓಕೆನಾ? ಸೊ ಈ ಲೇಔಟ್ ಏನಪ್ಪ ಅಂತಂದರೆ, ನಾನು ನನ್ನ ಪೇಜನ್ನ ಫಸ್ಟ್ 4 ವೆಬ್ಸೈಟ್ಸ್ಗೆ ಸ್ಪಾನ್ಸರ್ಡ್ ಆ್ಯಡ್ಸ್ ಮಾಡ್ತೀನಿ ಆ್ಯಂಡ್ ಬಾಟಮಲ್ಲಿ 3 ಆ್ಯಡ್ಸ್ಗಳನ್ನು ನಾನು ಡಿಸ್ಪ್ಲೇ ಮಾಡ್ತೀನಿ. ಇನ್ ಬಿಟ್ವೀನ್ 10 ಆರ್ಗ್ಯಾನಿಕ್ ರಿಸಲ್ಟ್ಸ್ ಏನಪ್ಪ ಅಂತಂದರೆ, ಇಲ್ಲಿ ನೋಡ್ಬೋದು 1, 2, 3, 4 ಆ್ಯಡ್ಸ್ ಆದಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ಬರೋವೆಲ್ಲ ಆರ್ಗ್ಯಾನಿಕ್ ರಿಸಲ್ಟ್ಸ್. ಇಲ್ಲಿ ನೋಡ್ಬೋದು ನೀವು IID ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಅಥವಾ 360 DigiTMG ಆಗಿರ್ಬೋದು, XLIR ಇದಿರ್ಬೋದು. ಇವನ್ನೆಲ್ಲ ನಾವು ಆರ್ಗ್ಯಾನಿಕ್ ರಿಸಲ್ಟ್ಸ್ ಅಂದರೆ SEO ರಿಸಲ್ಟ್ಸ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ನೀವೆಲ್ಲೂ ಸ್ಪಾನ್ಸರ್ಡ್ ಅಂತ ಎಲ್ಲೂ ಕಾಣ್ತಿಲ್ಲ. ಸೊ ಈ ಒಂದು ರಿಸಲ್ಟ್ಸ್ಗಳನ್ನು ನಾವು SEO ರಿಸಲ್ಟ್ಸ್ ಅಂತ ಕರಿತೀವಿ. SEO ರಿಸಲ್ಟ್ಸ್ ಅಂದರೆ ಫ್ರೀ ಆಫ್ ಕಾಸ್ಟಲ್ಲಿ ಗೂಗಲಲ್ಲಿ ಡಿಸ್ಪ್ಲೇ ಆಗ್ತಿರುವಂಥ ಒಂದು ವೆಬ್ಸೈಟ್ಸ್ಗಳು. ಓಕೆನಾ? ಆ ಲೇಔಟ್ ಏನಿದೆ ಅಂದರೆ, ಫಸ್ಟ್ 4 ಆ್ಯಡ್ಸ್, ಫಸ್ಟ್ 4 ವೆಬ್ಸೈಟ್ಸ್ ಆ್ಯಂಡ್ ಬಾಟಮಲ್ಲಿ 3 ಆ್ಯಡ್ಸ್. ಸೊ ಟೋಟಲಿ 7 ಆ್ಯಡ್ಸ್ಗಳನ್ನು ಮಾತ್ರ ನಾನು ನನ್ನ ಒಂದು ಗೂಗಲ್ ಫಸ್ಟ್ ಪೇಜಲ್ಲಿ ನಾನು ಡಿಸ್ಪ್ಲೇ ಮಾಡ್ತೀನಿ. ಅದಕ್ಕಿಂತ ಒಂದು ಎಕ್ಸ್ಟ್ರಾ ಕೂಡ ನಾನು ಆ್ಯಡ್ಸನ್ನು ರನ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಗೂಗಲ್ ನಮಗೆ ಕಡಾಖಂಡಿತವಾಗಿ ಒಂದು ಮ್ಯಾಂಡೇಟ್ರಿ ಕಂಡೀಷನ್ನ ಹಾಕುತ್ತೆ. ಸೊ ನೀನು ಎಷ್ಟೇ ನನಗೆ ಪೇ ಮಾಡಿದ್ರು ನಾನು 7 ಆ್ಯಡ್ಸ್ನ ಮಾತ್ರ ರನ್ ಮಾಡೋದು. ಅದ್ರ ಮೇಲೆ ಒಂದು ಆ್ಯಡ್ಸ್ ಕೂಡ ನಾನು ರನ್ ಮಾಡೋದ ಅಂತ ಗೂಗಲ್ ಒಂದು ರೂಲ್ ಹಾಕುತ್ತೆ. ಸೊ ಆ ರೂಲನ್ನೇ ಡಿಜಿಟಲ್ ಮಾರ್ಕೆಟರ್ಸ್ ಎಲ್ಲರೂ ಫಾಲೋ ಮಾಡಬೇಕಾಗುತ್ತೆ. ಓಕೆನಾ? ಹಾಗಿದ್ರೆ ಲೆಟ್ಸ್ ಸೇ ಬೆಸ್ಟ್ ಡಾಟಾ ಸೈನ್ಸ್ ಕೋರ್ಸ್ ಇನ್ ಬ್ಯಾಂಗ್ಳೂರ್ ಅಂತ ನಾನು ಸರ್ಚ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಮೈ ಗ್ರೇಡ್ ಲರ್ನಿಂಗ್ XLR.in ಆ್ಯಂಡ್ ಇಲ್ಲೊಂದು ವೆಬ್ಸೈಟ್ ಇದೆ. ಸೊ ಟೋಟಲ್ 4 ಆ್ಯಡ್ಸ್ ಇದ್ದಾವೆ ಆ್ಯಂಡ್ ಬಾಟಮಲ್ಲಿ 1 ಆ್ಯಡ್ ಇದೆ, ನೀವು ಗಮನಿಸಿರೆ. ಆ್ಯಂಡ್ ಇಲ್ಲಿ ಆರ್ಗ್ಯಾನಿಕ್ ರಿಸಲ್ಟ್ಸ್ ಇದ್ದಾವೆ, 10 ಆರ್ಗ್ಯಾನಿಕ್ ರಿಸಲ್ಟ್ಸ್. ಸೊ ಹಾಗಿದ್ರೆ ಈ ಬೆಸ್ಟ್ ಡಾಟಾ ಸೈನ್ಸ್ ಕೋರ್ಸ್ ಇನ್ ಬ್ಯಾಂಗ್ಳೂರ್ ಅಂತ ನಾನು ಸರ್ಚ್ ಮಾಡಿದ್ದೇನೆ. ಬ್ಯಾಂಗ್ಳೂರಲ್ಲಿ ಈ 4 ವೆಬ್ಸೈಟ್ಸ್ ಇದಾವ ಅನ್ನೋ ಒಂದು ಕನ್ಫ್ಯೂಷನ್ ನಮಗೆ ಬರ್ಬೋದು, ಅಥವಾ ಒಂದು ಡೌಟ್ ಬರ್ಬೋದು. ನಿಮ್ಗೆ ಈ ರೀತಿ ಹೇಳ್ತೀನಿ ನಾನು. ಓಕೆನಾ? ಲೆಟ್ಸ್ ಸೇ ಈ myGreatLearning.com ಅನ್ನೋದು ನನ್ನ ಸ್ವಂತ ವೆಬ್ಸೈಟ್ ಅಂತ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್. ಓಕೆನಾ? ಸೊ ಇವಾಗ ನನ್ನ ಮೈಂಡಲ್ಲಿ ಏನು ಬರುತ್ತೆ ಅಂತಂದರೆ, ಓಕೆ ನಾನು ಗೂಗಲ್ ಆ್ಯಡ್ಸ್ ರನ್ ಮಾಡೋಣ ಅನ್ನೋ ಒಂದು ಥಾಟ್ ಬರುತ್ತೆ. ಓಕೆನಾ? ಸೊ ರಿಮೈನಿಂಗ್ 19 ಮೆಂಬರ್ಸ್ ಅಂದರೆ ಇನ್ನೂ 20 ವೆಬ್ಸೈಟ್ಸ್ ಇದ್ದಾವೆ ಅಂತ ಅಂದಾಗ ಒಂದು ವೆಬ್ಸೈಟ್ ನಂದಿರುತ್ತೆ, ಅದು myGreatLearning.com. ಇನ್ ರಿಮೈನಿಂಗ್ 19 ಮೆಂಬರ್ಸ್ಗೂ ಕೂಡ ಅದೇ ಥಾಟ್ ಬಂದರೆ, ಸೊ ಗೂಗಲ್ ಆ್ಯಡ್ಸೇ ರನ್ ಮಾಡಬೇಕು ಅನ್ನೋ ಥಾಟ್ ಬಂದರೆ ಡೆಫಿನೆಟ್ಲಿ ಬರುತ್ತೆ. ಬಂದರೆ ಅವಾಗ ಏನು ಮಾಡ್ತಾರೆ? ಯಾಕೆಂತಂದರೆ ಗೂಗಲ್ ನಮಗೆ ಒಂದು ಕಂಡೀಷನ್ ಹಾಕಿದೆ, ದಟ್ 7 ಆ್ಯಡ್ಸ್ ಮಾತ್ರ ನಾನು ಡಿಸ್ಪ್ಲೇ ಮಾಡೋದು, ಅದ್ರ ಮೇಲೆ ಒಂದು ಆ್ಯಡ್ಸ್ ಕೂಡ ನಾನು ಡಿಸ್ಪ್ಲೇ ಮಾಡಲ್ಲ ಅಂತ. ಸೊ ಇವಾಗ ಗೂಗಲ್ ಏನು ಮಾಡುತ್ತೆ, ಆ್ಯಂಡ್ ಆ 20 ಮೆಂಬರ್ಸಲ್ಲಿ 7 ಮೆಂಬರ್ಸ್ನ ಮೈನಸ್ ಮಾಡೋಣ. ಓಕೆ, ಆ 7 ಮೆಂಬರ್ಸ್ ಆ್ಯಡ್ಸ್ ಗೂಗಲ್ ತೋರಿಸುತ್ತೆ. ಇನ್ ರಿಮೈನಿಂಗ್ 13 ಮೆಂಬರ್ಸ್ ಏನು ಮಾಡಬೇಕು? ಸೊ ಈ ಒಂದು ಡೌಟ್ಸ್ ಎಲ್ರಿಗೂ ರೈಸ್ ಆಗುತ್ತೆ ಕಾಮನ್ ಆಗಿ. ಸೊ ಅದನ್ನು ನಾನಿಲ್ಲಿ ಕ್ಲಿಯರ್ ಮಾಡ್ತೀನಿ. ರೀಸೆಂಟಾಗಿ 2 ಡೇಸ್ ಬ್ಯಾಕು IPL ಆಕ್ಷನ್ ನಡೀತು. ಓಕೆನಾ? IPL ಆಕ್ಷನ್ ಯಾವ ರೀತಿ ನಡೆಯುತ್ತೆ ಎಲ್ರಿಗೂ ಗೊತ್ತಿರುತ್ತೆ. ಬಿಡ್ಡಿಂಗ್ ಅಂದರೆ ಏನು, ಬಿಡ್ಡಿಂಗ್ ಯಾವ ರೀತಿ ನಡೆಯುತ್ತೆ ಅಂತ. ಲೆಟ್ಸ್ ಸೇ ವಿರಾಟ್ ಕೊಹ್ಲಿ ಅವರು ಆಕ್ಷನಿಗೆ ಬಂದಿದ್ದಾರೆ ಅಂತ ಅನ್ಕೊಳ್ಳೋಣ. CSK ಅವರು ವಿರಾಟ್ ಕೊಹ್ಲಿಗೆ 9 crore ಬಿಡ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಸೊ ಮುಂಬೈ ಇಂಡಿಯನ್ಸ್ ಅವರು CSK 9 crore ಬಿಡ್ ಮಾಡಿದೆ, ಸೊ ನಾನು 10 crore ಬಿಡ್ ಮಾಡ್ತೀನಿ ಅಂತ ಹೇಳಿ ಮುಂಬೈ ಇಂಡಿಯನ್ಸ್ ಅವರು 10 crore ಬಿಡ್ ಮಾಡ್ತಾರೆ. ಸೊ RCB ಅವರು ಇವ್ರು 10 crore ಬಿಡ್ ಮಾಡಿದ್ದಾರೆ ಅಂತ ಹೇಳಿ 15 crores ಬಿಡ್ ಮಾಡ್ತಾರೆ. ಸೊ ಈಗ ವಿರಾಟ್ ಕೊಹ್ಲಿ ಯಾರಿಗೆ ಹೋಗ್ತಾರೆ? RCBಗೆ ಹೋಗ್ತಾರೆ. ಏನಕ್ಕೆ ಅಂತಂದರೆ ಹೈಯೆಸ್ಟ್ ಬಿಡ್ ಇರೋದು 15 crores. ಸೊ ಹೈಯೆಸ್ಟ್ ಬಿಡ್ ಯಾರು ಮಾಡಿರ್ತಾರೋ ವಿರಾಟ್ ಕೊಹ್ಲಿ ಅವ್ರ ಟೀಮ್ಗೆ ಹೋಗ್ತಾರೆ. ಇದು ಸಹಜ, ಇದು ನಮಗೆ ಗೊತ್ತಿರೋ ಬಿಡ್ಡಿಂಗ್. ಓಕೆನಾ? ಸೊ ಇದೇ ರೀತಿ ಗೂಗಲಲ್ಲೂ ಆಕ್ಷನ್ ನಡೆಯುತ್ತೆ. ಆದರೆ ಇಲ್ಲಿ ಏನಪ್ಪ ಚೇಂಜ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಅಗೈನ್ ವಿರಾಟ್ ಕೊಹ್ಲಿ ಆಕ್ಷನಿಗೆ ಬಂದಿರ್ತಾರೆ ಆ್ಯಂಡ್ CSK ಅವರು 9 crore ಬಿಡ್ ಮಾಡಿರ್ತಾರೆ. ಮುಂಬೈ ಇಂಡಿಯನ್ಸ್ ಅವರು 10 crore ಯಾವಾಗ ಬಿಡ್ ಮಾಡಿರ್ತಾರೆ ಅಂತಂದಾಗ CSK ಅವರು 9 crore ಬಿಡ್ ಮಾಡಿದ್ದಾರೆ ಅಂತ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಗೊತ್ತಾಗುತ್ತೆ, ಆಗ 10 crores ಬಿಡ್ ಮಾಡ್ತಾರೆ. ಆ್ಯಂಡ್ RCB ಅವರು 15 crores ಯಾವಾಗ ಬಿಡ್ ಮಾಡ್ತಾರೆ ಅಂತ ಅಂದರೆ, ಮುಂಬೈ ಇಂಡಿಯನ್ಸ್ ಅವರು 10 crores ಆ್ಯಂಡ್ CSK ಅವರು 9 crores ಬಿಡ್ ಮಾಡಿದ್ದಾರೆ ಅಂತ ಅಂದಾದಮೇಲೆ
ಗೊತ್ತಾದ್ಮೇಲೆ RCB ಅವರು 15 crores ಬಿಡ್ ಮಾಡ್ತಾರೆ. ಸೊ ಇದನ್ನ ನಾವು ಓಪನ್ ಬಿಡ್ಡಿಂಗ್ ಅಂತ ಕರಿತೀವಿ. ಓಪನ್ ಬಿಡ್ಡಿಂಗ್ ನಥಿಂಗ್ ಬಟ್ ಆಪೋಸಿಟ್, ಅಂದರೆ ನನ್ನ ಒಂದು ಕಾಂಪಿಟೇಟರ್ ಏನು ಬಿಡ್ ಮಾಡ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಸೊ ಅದ್ರ ಬೇಸ್ ಮೇಲೆ ನಾವು ಬಿಡ್ ಮಾಡ್ತಾ ಹೋಗ್ತೀವಿ. ಇದನ್ನ ನಾವು ಓಪನ್ ಬಿಡ್ಡಿಂಗ್ ಅಂತ ಕರಿತೀವಿ. ಬಟ್ ವಾಟ್ ಇಫ್ ವಿರಾಟ್ ಕೊಹ್ಲಿ ಆಕ್ಷನಿಗೆ ಬಂದಿರ್ತಾರೆ, CSK ಅವರು 9 ಕೋಟಿ ಬಿಡ್ ಮಾಡಿರ್ತಾರೆ. ಈ CSK ಅವರು 9 ಕೋಟಿ ಬಿಡ್ ಮಾಡಿರೋದು ಗೊತ್ತಿಲ್ಲದೆ ಮುಂಬೈ ಇಂಡಿಯನ್ಸ್ ಅವರು ಲೆಟ್ಸೆ 8 ಕೋಟಿ ಬಿಡ್ ಮಾಡ್ತಾರೆ. RCB ಅವರು 16 crores ಬಿಡ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ, ಓಕೆನಾ. ಬಟ್ ಇಲ್ಲಿ ಆಗ್ಲೇ ಮುಂಬೈ ಇಂಡಿಯನ್ಸ್ ಅವರು 10 ಕೋಟಿ ಬಿಡ್ ಮಾಡಿದ್ರು, 8 ಕೋಟಿ ಬಿಡ್ ಮಾಡಿದ್ದಾರೆ. ಏನಕ್ಕೆ? ಅಂಡ್ RCB ಅವರು ಆಗ್ಲೇ 15 crores ಬಿಡ್ ಮಾಡಿದ್ರು, ಇವಾಗ 16 crores ಬಿಡ್ ಮಾಡಿದ್ದಾರೆ. ಸೊ ಇಲ್ಲಿ ಆಗೋ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, CSK ಅವರು 9 crore ಬಿಡ್ ಮಾಡಿರ್ತಾರೆ. ಆ CSK ಅವರು 9 crore ಬಿಡ್ ಮಾಡಿರ್ತಾರೆ ಅಂತ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಗೊತ್ತಿರಲ್ಲ ಅಂತ ಅನ್ಕೊಳ್ಳಿ. ಸೊ ಮುಂಬೈ ಇಂಡಿಯನ್ಸ್ ಅವ್ರು 8 ಕೋಟಿ ಬಿಡ್ ಮಾಡಿರ್ತಾರೆ. ಮುಂಬೈ ಇಂಡಿಯನ್ಸ್ ಅವ್ರು 8 ಕೋಟಿ ಬಿಡ್ ಮಾಡಿದ್ದಾರೆ ಅಂತ ಲೆಟ್ಸೆ RCB ಅವ್ರಿಗೆ ಗೊತ್ತಿರಲ್ಲ ಅಂತ ಅನ್ಕೊಳ್ಳಿ. RCB ಅವರು 16 ಕೋಟಿ ಬಿಡ್ ಮಾಡ್ತಾರೆ, ಓಕೆನಾ. ಸೊ ನಮ್ಮ ಕಾಂಪಿಟೇಟರ್ ಏನು ಬಿಡ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲದೆ ನಾವು ಬಿಡ್ ಮಾಡ್ತೀವಲ್ಲ, ಅದನ್ನ ನಾವು ಕ್ಲೋಸ್ಡ್ ಬಿಡ್ಡಿಂಗ್ ಅಂತ ಕರಿತೀವಿ. ಅಂದರೆ ನಮ್ಮ ಕಾಂಪಿಟೇಟರ್ ಏನು ಬಿಡ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿರಲ್ಲ. ಒಂದು ಅಂದಾಜ್ ಮೇಲೆ ಯಾವುದೋ ಒಂದು ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ನಾವು ಬಿಡ್ ಮಾಡ್ತಾ ಹೋಗ್ತೀವಿ. ಇದನ್ನ ನಾವು ಕ್ಲೋಸ್ಡ್ ಬಿಡ್ಡಿಂಗ್ ಅಂತ ಕರಿತೀವಿ. ಅನ್ಫಾರ್ಚುನೇಟ್ಲಿ ಗೂಗಲ್ ಆ್ಯಡ್ಸಲ್ಲಿ ಕ್ಲೋಸ್ಡ್ ಬಿಡ್ಡಿಂಗೇ ನಡೆಯೋದು. ಅಂದರೆ ನಮ್ಮ ಒಂದು ನಮ್ಮ ಒಂದು ಕಾಂಪಿಟೇಟರ್ ಏನು ಬಿಡ್ ಮಾಡ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಬಟ್ ನಾವು ಬಿಡ್ ಮಾಡ್ತಾ ಹೋಗ್ತೀವಿ, ಒಂದು ಸ್ಟ್ರಾಟಜಿ ಮೇಲೆ ಬಿಡ್ ಮಾಡ್ತಾ ಹೋಗ್ತೀವಿ. ಸೊ ನಿಮ್ಗೆ ಈಗ ಅನ್ನಿಸ್ತಿರ್ಬೋದು, ಯಾವುದೋ ಒಂದು ಅಯ್ಯೋ ಟ್ರೇಡಿಂಗ್ ಮಾಡ್ದಂಗೆ ಆಗ್ತೈತಾ, ಸ್ಟಾಕ್ ಮಾರ್ಕೆಟಿಂಗ್ ಮಾಡ್ದಂಗೆ ಆಗ್ತೈತಾ ಅಂತ. ಖಂಡಿತವಾಗಿಯೂ ಅಲ್ಲ. ನಮಗೆ ಎಲ್ಲಾನು ಗೊತ್ತಿರುತ್ತೆ, ಆದರೆ ಬಿಡ್ಡಿಂಗ್ ಗೊತ್ತಿರಲ್ಲ. ಸೊ ಹಾಗಿದ್ರೆ ಇದು ನಿಮಗೆ ತುಂಬ ಟಫ್ ಅಂತ ಅನಿಸ್ಬೋದು, ಲಾಸ್ ಆಗ್ಬೋದು ಅಂತ ಎಲ್ಲ ಅನ್ನಿಸ್ಬೋದು. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ, ಓಕೆನಾ. ಸೊ ಗೂಗಲ್ ಆ್ಯಡ್ಸಲ್ಲಿ ನಡೆಯುವಂಥದ್ದು ಕ್ಲೋಸ್ಡ್ ಬಿಡ್ಡಿಂಗ್. ಹಾಗಿದ್ರೆ ಸರಿ, ನಾವು ಬಿಡ್ ಮಾಡ್ತಿದ್ದೀವಿ, ಓಕೆ, ಎಲ್ಲದಕ್ಕೂ ಬಿಡ್ ಮಾಡ್ತಿದ್ದೀವಿ, ಆದರೆ ಏನಕ್ಕೆ ಬಿಡ್ ಮಾಡ್ತಿದ್ದೀವಿ ನಾವು ಅಂತ ಅಂದಾಗ, ನಾನು ಆಗಲೇ ಹೇಳ್ದೆ ಅಲ್ವಾ, ನಾವೇನಾದರೂ ಗೂಗಲಲ್ಲಿ ಸರ್ಚ್ ಮಾಡ್ತೀವಿ ಅಲ್ವಾ, ಅವನ್ನ ನಾವು ಕೀವರ್ಡ್ಸ್ ಅಂತ ಕರಿತೀವಿ ಅಂತ. ಈ ಕೀವರ್ಡ್ಸ್ಗಳಿಗೆ ನಾವು ಬಿಡ್ ಮಾಡೋ ಅಂಥದ್ದು, ಓಕೆನಾ. ವೆಬ್ಸೈಟ್ಸಿಗೆ ನಾವು ಬಿಡ್ ಮಾಡಲ್ಲ, ಕೀವರ್ಡ್ಸಿಗೆ ನಾವು ಬಿಡ್ ಮಾಡ್ತೀವಿ. ಸೊ ಹಾಗಿದ್ರೆ ಈಗ IPL ಆಕ್ಷನ್ ನಡೀತಲ್ಲ, ಆ ರೀತಿ ಬಿಡ್ ಮಾಡ್ತೀವ? ಅಂದರೆ ಲೈಕ್ ಯಾರೋ ಒಂದು ಬೋರ್ಡ್ ಎತ್ಬಿಟ್ಟು ಹಿಂಗೆ ಬಿಡ್ ಮಾಡ್ತೀವಲ್ಲ, ಒಂದು ಸೈರನ್ ನೋಡ್ದು ಹಿಂಗೆ ಒಂದು ಬೋರ್ಡ್ ಹತ್ತದು, ಈಗ 1 ರೂಪಿ ಅಂದರೆ 2 rupees 3 rupees ಅಂತ ಬೋರ್ಡ್ ಎತ್ಕೊಂಡು ಹೋಗ್ತೀವಲ್ಲ, ಆ ಥರ. ಖಂಡಿತವಾಗಿಯೂ ಆ ಥರ ಅಂತೂ ನಡೆಯಲ್ಲ. ನಾವು ಯಾವುದೇ ರೀತಿ ಹೋಗ್ಬಿಟ್ಟು ಅಲ್ಲಿ ಹರಾಜಂತೂ ಕೂಗಲ್ಲ. ಎಲ್ಲಾನು ನಾನು ಹೇಳಿದ್ದೀನಿ ಅಲ್ವಾ, ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೇ ಆನ್ಲೈನ್ ಮಾರ್ಕೆಟಿಂಗ್ ಅಂತ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಇಂಟರಾಕ್ಷನ್ ಕೂಡ ಇರಲ್ಲ ನಮ್ಮ ಕಾಂಪಿಟೇಟರ್ ಮಧ್ಯೆ, ಯಾವುದೇ ರೀತಿಯಾದಂಥ ಏನೂ ಇರಲ್ಲ. ಅಥವಾ ನಾವು ಹೋಗ್ಬಿಟ್ಟು ಒಂದೇ 1 ರೂಪಾಯಿ ಹೆಚ್ಚಿಗೆ ಮಾಡ್ತಾ ಹೋಗಲ್ಲ. ಹಾಗಿದ್ರೆ ಹೆಂಗ್ ನಡೆಯುತ್ತೆ ಬಿಡ್ಡಿಂಗ್? ಸಿಂಪಲ್. ಇವಾಗ ನನ್ನ ಕಾಂಪಿಟೇಟರ್ 2 rupees ಪೇ ಮಾಡಿರ್ತಾರೆ, ಅದು ನನಗೆ ಗೊತ್ತಿರಲ್ಲ, ನಾನು 1 ರೂಪಾಯಿ ಪೇ ಮಾಡಿರ್ತೀನಿ. ಆಬ್ವಿಯಸ್ಲಿ ನನ್ನ ಈ ಒಂದು ವೆಬ್ಸೈಟ್ ಇಲ್ಲೆಲ್ಲೂ ಡಿಸ್ಪ್ಲೇ ಆಗಲ್ಲ. ಏನಕ್ಕೆ ಅಂತಂದರೆ ಅವ್ನು 2 ರೂಪಾಯಿ ಪೇ ಮಾಡಿದ್ದಾನೆ, ನಾನು 1 ರೂಪಾಯಿ ಪೇ ಮಾಡಿದ್ದೀನಿ, ಓಕೆನಾ. ಆ್ಯಂಡ್ ಲೆಟ್ಸೆ mygreatlearning.com, ನಾನು ಫಸ್ಟ್ ಬರ್ತಿದ್ದೀನಿ, ಇವನು ಸೆಕೆಂಡ್ ಬರ್ತಿದ್ದಾನೆ, ಇವನು ಥರ್ಡ್ ಬರ್ತಿದ್ದಾನೆ. ಏನಕ್ಕೆ ಇವನೇ ಫಸ್ಟ್ ಬರಬೇಕು, ಏನಕ್ಕೆ ಇವನೇ ಸೆಕೆಂಡ್ ಬರಬೇಕು, ಏನಕ್ಕೆ ಇವನೇ ಥರ್ಡ್ ಬರಬೇಕು, ಏನಕ್ಕೆ ಇವನೇ ಫೋರ್ತ್ ಬರಬೇಕು ಅಂತ ಅಂದರೆ, ನಾನಿಲ್ಲಿ ಫಾರ್ ಎಕ್ಸಾಂಪಲ್ ನಾನು 5 ರೂಪಾಯಿ ಬಿಡ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಇವನು 4 ರೂಪಾಯಿ ಎಲ್ಲೋ ಬಿಡ್ ಮಾಡಿರ್ತಾನೆ, ಅಥವಾ 4.25 ರೂಪಾಯಿ ಬಿಡ್ ಮಾಡಿರ್ತಾನೆ. ಇವನು ಎಲ್ಲೋ 3 ರೂಪಾಯಿ ಬಿಡ್ ಮಾಡಿರ್ತಾನೆ, ಇವನು 1 ರೂಪಾಯಿ ಬಿಡ್ ಮಾಡಿರ್ತಾನೆ, ಓಕೆನಾ. ಸೊ ಆ ಒಂದು ಬಿಡ್ಡಿಂಗ್ ಡಿಫ್ರೆನ್ಶಿಯೇಟಲ್ಲಿ ನನ್ನ ವೆಬ್ಸೈಟ್ ಫಸ್ಟು, ಇವ್ರ ವೆಬ್ಸೈಟ್ ಸೆಕೆಂಡ್, ಇವ್ರ ವೆಬ್ಸೈಟ್ ಥರ್ಡ್, ಇವ್ರ ವೆಬ್ಸೈಟ್ ಫೋರ್ತ್, ಈ ರೀತಿಯಾಗಿ ಬಂದಿರುತ್ತೆ, ಓಕೆನಾ. ಆ್ಯಂಡ್ ಒಂದು ಅರ್ಥ ಮಾಡ್ಕೊಳ್ಳಿ, ನಾವು ಎಲ್ಲೂ ಕೂಡ IPL ಆಕ್ಷನ್ ನಡೆದಂಗೆ ಎಲ್ಲಿಗೂ ಹೋಗ್ಬಿಟ್ಟು ಆಕ್ಷನ್ ಮಾಡ್ಕೊಂಡು ಬರಲ್ಲ. ಎಲ್ಲಾನು ಕೂಡ ನಮ್ಮ ಕೈಯಿಂದನೇ ನಾವು ಮಾಡ್ತೀವಿ.
ಆ್ಯಂಡ್ ನಿಮ್ಗೆ ಅನ್ನಿಸ್ತಿರ್ಬೋದು ಎಲ್ಲ ಗೂಗಲ್ ಕಂಟ್ರೋಲಲ್ಲಿ ಇರುತ್ತೆ ಅಂತ. ಎಲ್ಲನೂ ನಮ್ಮ ಕಂಟ್ರೋಲಲ್ಲೇ ಇರುತ್ತೆ. ನಿಮ್ಗೆ ಇದೆಲ್ಲ ಯಾವಾಗ ಅರ್ಥ ಆಗುತ್ತೆ ಅಂತ ಅಂದಾಗ ನೀವು ಗೂಗಲ್ ಆ್ಯಡ್ಸನ್ನು ರನ್ ಮಾಡಬೇಕಾದ್ರೆ ನಿಮಗೆಲ್ಲನೂ. ಸೊ ಹಾಗಿದ್ರೆ ನಮಗೆ ಲಾಸ್ ಆಗ್ಬೋದಲ್ಲ ಅನ್ನೋ ಒಂದು ಕ್ವಶನ್ ಬರ್ಬೋದು. ಇವಾಗ 20 ಜನ ಡಿಸೈಡ್ ಮಾಡಿರ್ತಾರೆ ಗೂಗಲ್ ಆ್ಯಡ್ಸ್ನ. 20 ವೆಬ್ಸೈಟ್ಸ್ ಇರ್ತವೆ. ಸೊ ಆ 20 ವೆಬ್ಸೈಟ್ಸ್ನ ಓನರ್ ಗೂಗಲ್ ಆ್ಯಡ್ಸ್ ರನ್ ಮಾಡಬೇಕು ಅಂತ ಡಿಸೈಡ್ ಆಗಿರ್ತಾನೆ. ಆ್ಯಂಡ್ ಗೂಗಲ್ ಡಿಸ್ಪ್ಲೇ ಮಾಡೋದು 7 ಆ್ಯಡ್ಸ್ ಮಾತ್ರ. ಬಟ್ ರಿಮೈನಿಂಗ್ 13 ಮೆಂಬರ್ಸು ಅಮೌಂಟ್ ಪೇ ಮಾಡಿರ್ತಾರಲ್ಲ, ಅವ್ರಿಗೆ ಲಾಸ್ ಆಗುತ್ತಲ್ವಾ ಅನ್ನೋ ಒಂದು ಡೌಟ್ ಬರ್ಬೋದು. ಇಲ್ಲಿ ನೋಡ್ಬೋದು, ಇದು ನನ್ನ ಕ್ಲೈಂಟಿನ ಒಂದು ಗೂಗಲ್ ಆ್ಯಡ್ಸ್ ಅಕೌಂಟ್. ಇಲ್ಲಿ ನೋಡ್ಬೋದು ಕ್ಲಿಕ್ಸ್, ಇಂಪ್ರೆಷನ್ಸ್ ಅನ್ನೋ 2 ಆಪ್ಷನ್ ಕಾಣ್ತಿದೆ. ಓಕೆನಾ? ಇಂಪ್ರೆಷನ್ಸ್ ನಥಿಂಗ್ ಬಟ್ ನನ್ನ ಒಂದು ವೆಬ್ಸೈಟ್ ಗೂಗಲಲ್ಲಿ ಶೋ ಆಗ್ತಿದೆ. ಓಕೆನಾ? ಆ್ಯಂಡ್ ಯಾರಾದರೂ ಒಬ್ಬರು ಬಂದು ಬೆಸ್ಟ್ ಡಾಟಾ ಸೈನ್ಸ್ ಕೋರ್ಸ್ ಇನ್ ಬ್ಯಾಂಗ್ಳೂರ್ ಅಂತ ಸರ್ಚ್ ಮಾಡಿದಾಗ ನನ್ನ ಒಂದು ವೆಬ್ಸೈಟ್ ಇಲ್ಲಿ ತೋರಿಸ್ತಿದೆ ಅಲ್ವಾ, ಇದನ್ನು ನಾವು ಇಂಪ್ರೆಷನ್ಸ್ ಅಂತ ಕರಿತೀವಿ. ಒಟ್ಟು ನಿನ್ನ ವೆಬ್ಸೈಟ್ ಕಾಣಿಸ್ತಿದೆ, ಇದನ್ನು ನಾವು ಇಂಪ್ರೆಷನ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಕ್ಲಿಕ್ಸ್ ನಥಿಂಗ್ ಬಟ್ ಯಾರಾದರೂ ಒಬ್ಬರು ಬಂದು ಕ್ಲಿಕ್ ಮಾಡ್ತಾರಲ್ಲ, ಅದನ್ನು ನಾವು ಕ್ಲಿಕ್ಸ್ ಅಂತ ಕರಿತೀವಿ. ಸೊ ಈ ಗೂಗಲ್ ಆ್ಯಡ್ಸ್ ಅನ್ನೋದು ನಮ್ಮಿಂದ ದುಡ್ಡು ಯಾವಾಗ ತಗೊಳುತ್ತೆ ಅಂತ ಅಂದರೆ, ನಾವು ಕ್ಲಿಕ್ ಮಾಡಿದಾಗ ಮಾತ್ರ ನಮ್ಮ ಅಕೌಂಟಿಂದ ಇಷ್ಟು ಅಮೌಂಟ್ ಅಂತ ಖರ್ಚಾಗ್ತಾ ಹೋಗುತ್ತೆ, ಕಟ್ ಆಗ್ತಾ ಹೋಗುತ್ತೆ. ಇಲ್ಲ ಅಂದರೆ ಕಟ್ ಆಗೋದೇ ಇಲ್ಲ. ಸೊ ಇಲ್ಲಿ ನನ್ನ ವೆಬ್ಸೈಟ್ನ ಇಲ್ಲಿ ತೋರಿಸ್ತಿದ್ದಾರೆ, ನಾನು ಇಲ್ಲಿ ಕ್ಲಿಕ್ ಮಾಡ್ತಿಲ್ಲ. ಸೊ ನಾನು ಇಲ್ಲಿ ಕ್ಲಿಕ್ ಮಾಡ್ದಿಲ್ಲದ ಕಾರಣ ನನ್ನ ಅಕೌಂಟಿಂದ ಯಾವುದೇ ರೀತಿಯಾದಂಥ ಅಮೌಂಟ್ ಕಟ್ ಆಗಲ್ಲ. ನಾನು ಕ್ಲಿಕ್ ಮಾಡಿದ್ರೆ ಅಮೌಂಟ್ ಕಟ್ ಆಗುತ್ತೆ. ಸೊ ನಾನು ಇವಾಗ ಕ್ಲಿಕ್ ಮಾಡಿದೆ ಅಲ್ವಾ, ಈಗ mygreatlearning.com ಓನರ್ ಏನಿದ್ದಾರೆ ಅಲ್ವಾ, ಅವ್ರ ಅಕೌಂಟಿಂದ ಇಷ್ಟು ರೂಪೀಸ್ ಅಂತ ಕಟ್ ಆಗಿರುತ್ತೆ. ಎಷ್ಟು ರೂಪೀಸ್ ಆಗಿರ್ಬೋದು ಅಂತಂದರೆ ಲಕ್ಷಗಟ್ಟಲೆ ಆಗಿರುತ್ತಾ, 1000 ಗಟ್ಟಲೆ ಆಗಿರುತ್ತಾ? ಖಂಡಿತವಾಗಿಯೂ ಇಲ್ಲ. 12 ರೂಪೀಸ್ ಆಗಿರ್ಬೋದು, 10 ರೂಪೀಸ್ ಆಗಿರ್ಬೋದು, 7 ರೂಪೀಸ್ ಆಗಿರ್ಬೋದು, ಅಥವಾ 500 ರೂಪೀಸ್ ಆಗಿರ್ಬೋದು. ಸೊ ಇದ್ರ ಮೇಲೆ ಡೆಫಿನೆಟ್ಲಿ ಹೋಗಲ್ಲ. ಓಕೆನಾ? ಸೊ ಈ ರೀತಿ ಗೂಗಲ್ ನಿಮ್ಮ ಕಡೆಯಿಂದ ಅಮೌಂಟನ್ನು ತೊಗೊಳ್ಳೋದು. ಹಾಗಿದ್ರೆ ಲಾಸ್ ಆಗಲ್ವಾ? ಲಾಸ್ ಆಗೋದೇ ಇಲ್ಲ. ಯಾಕೆ ಅಂತಂದರೆ ನನ್ನ ವೆಬ್ಸೈಟ್ ಇಲ್ಲಿ ಶೋ ಆಗುತ್ತೆ ಅಲ್ವಾ, ಶೋ ಆದಾಗ ಮಾತ್ರ ಯಾರಾದರೂ ಒಬ್ಬರು ಬಂದು ಕ್ಲಿಕ್ ಮಾಡ್ತಾರೆ. ನನ್ನ ವೆಬ್ಸೈಟ್ ಇಲ್ಲಿ ಶೋನೇ ಆಗ್ತಿಲ್ಲ ಅಂತ ಅಂದಾಗ ಅಮೌಂಟ್ ಹೆಂಗೆ ಕಟ್ ಆಗುತ್ತೆ ಅಲ್ವಾ? ಯಾರಾದರೂ ಒಬ್ಬರು ಕ್ಲಿಕ್ ಮಾಡಿದ್ರೆ ಮಾತ್ರ ಅಮೌಂಟ್ ಕಟ್ ಆಗೋದು. ಯಾರು ಬಂದು ಕ್ಲಿಕ್ ಮಾಡಲಿಲ್ಲ ಅಂದರೆ ಯಾವುದೇ ರೀತಿ ಅಮೌಂಟ್ ಕಟ್ ಆಗಲ್ಲ. ಸೊ ಇಲ್ಲಿ ಗೂಗಲ್ ಆ್ಯಡ್ಸ್ಗೂ ಅಷ್ಟೇ, ಕ್ಲಿಕ್ ಮೇಲೆ ನಾವು ಗೂಗಲ್ಸ್ಗೆ ಅಮೌಂಟ್ ಕೊಡ್ತೀವಿ ಹೊರತು ಇಂಪ್ರೆಷನ್ಸ್ ಮೇಲೆ ಕೊಡಲ್ಲ. ಅಂದರೆ ನಾನು ಇಲ್ಲಿ ವೆಬ್ಸೈಟ್ ಗೂಗಲ್ ನನಗೆ ತೋರಿಸ್ತಿದೆ ಅನ್ನೋ ರೀಸನ್ಗೆ ನಾವು ಅಮೌಂಟ್ ಕೊಡಲ್ಲ. ಯಾರಾದರೂ ಒಬ್ರು ಕ್ಲಿಕ್ ಮಾಡ್ತಾರಲ್ಲ, ಅದಕ್ಕೆ ನಾವು ಅಮೌಂಟ್ ಕೊಡೋ ಅಂಥದ್ದು. ಐ ಹೋಪ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಏನೇ ಡೌಟ್ಸ್ ಇದ್ರೂ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ನಾನು ಕ್ಲಿಯರ್ ಮಾಡ್ತೀನಿ ನಿಮ್ಮ ಡೌಟ್ಸ್ಗಳನ್ನು. ಸೊ ಈ ರೀತಿ ಗೂಗಲ್ ಆ್ಯಡ್ಸ್ ವರ್ಕ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಈ 20 ಮೆಂಬರ್ಸಲ್ಲಿ ಯಾರಿಗೂ ಯಾವುದೇ ರೀತಿಯಾದಂಥ ಲಾಸ್ ಅಂತೂ ಆಗೋದಿಲ್ಲ. 1 ರೂಪಾಯಿ ಲಾಸ್ ಕೂಡ ಆಗೋದಿಲ್ಲ. ನಮ್ಗೆ ಅನಿಸುತ್ತೆ ಲಾಸ್ ಆಗ್ಬೋದೇನೋ ಅಂತ. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಎಲ್ಲೂ ಕೂಡ 1 ರೂಪೀಸ್ ವೇಸ್ಟ್ ಆಗಿಲ್ಲ. ಆ್ಯಂಡ್ ಆಗಲ್ಲ. ಆ್ಯಂಡ್ ಎಲ್ಲಾದರೂ ಈ ಕಡೆ ಲಾಸ್ ಇರುತ್ತೆ ಅಂತ ಅಂದಾಗ ಏನಕ್ಕೆ ಜನ ಆ್ಯಡ್ಸ್ಗಳನ್ನು ರನ್ ಮಾಡ್ತಾರೆ? ಸೊ ಅದೊಂದು ಸಿಂಪಲ್ ಥಿಂಗ್ ಅಲ್ವಾ? ಸೊ ಲಾಸ್ ಆಗದಿಲ್ಲದ ಕಾರಣನೇ ಗೂಗಲ್ ಆ್ಯಡ್ಸ್ನ ರನ್ ಮಾಡೋ ಅಂಥದ್ದು ನಾವು. ಸೊ ಗೂಗಲ್ ಆ್ಯಡ್ಸಲ್ಲಿ ಯಾವುದೇ ರೀತಿಯಾದಂಥ ನಷ್ಟಗಳು ನಿಮಗೆ ಆಗಲ್ಲ. ಯಾವಾಗ ಆಗಲ್ಲ ಅಂತಂದರೆ ನೀವು ಕರೆಕ್ಟಾಗಿ ಗೂಗಲ್ ಆ್ಯಡ್ಸ್ನ ರನ್ ಮಾಡಿದಾಗ ಮಾತ್ರ ನಿಮ್ಗೆ ಯಾವುದೇ ರೀತಿಯಾದಂಥ ನಷ್ಟಗಳು ಆಗಲ್ಲ. ಕೆಲವರು ನನಗೆ ತುಂಬ ಕಾಲ್ಸ್ ಬರ್ತವೆ, ಮ್ಯಾಮ್ ನಾನು ಗೂಗಲ್ ಆ್ಯಡ್ಸ್ನ ರನ್ ಮಾಡಿದ್ದೀನಿ ಆದರೆ ನನಗೆ ಫೋನ್ಸೇ ಬರ್ತಿಲ್ಲ, ನನ್ನ ವೆಬ್ಸೈಟ್ಸ್ಗೆ ವಿಸಿಟ್ಸ್ ಹೋಗ್ತಿದ್ದಾವೆ ಆದರೆ ನನಗೆ ಕಾಲ್ಸ್ ಬರ್ತಿಲ್ಲ. ಈ ರೀತಿಯಾದಂಥ ಕಾಲ್ಸ್ ಎಲ್ಲ ನನಗೆ ಬರ್ತವೆ. ಬಟ್ ಗೂಗಲ್ ಆ್ಯಡ್ಸ್ ಅನ್ನೋದು ಒಂದು ಸ್ಕಿಲ್. ನಾವೇನು ಮಾಡ್ತೀವಿ ಅಂದರೆ ಎಲ್ಲೋ ಒಂದು ಕಡೆ ಅರ್ಧಂಬರ್ಧ ಕಲ್ತ್ಬಿಟ್ಟಿರ್ತೀವಿ, ನಾವೇ ಜಾಣರು ಅಂತ ಹೇಳಿ ಆ್ಯಡ್ಸ್ ರನ್ ಮಾಡಿರ್ತಾರೆ. ಆವಾಗ ಕಾಲ್ಸೇ ಬರ್ತಿರಲ್ಲ ಅವರಿಗೆ, ಅಥವಾ ಅವ್ರ ಮೇನ್ ಗೋಲ್ ಇಂಟೆನ್ಷನ್ ಏನಿರುತ್ತೆ, ಸೇಲ್ಸ್ ಆಗ್ತಿರಲ್ಲ, ಕಾಲ್ಸ್ ಬರ್ತಿರಲ್ಲ, ವೆಬ್ಸೈಟ್ ವಿಸಿಟ್ಸ್ ಹೋಗ್ತಿರಲ್ಲ. ಸೊ ಈ ರೀತಿಯಾದಂಥ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡೋ ಅವಶ್ಯಕತೆ ಬರುತ್ತೆ. ಹಾಗಾಗಿ ನೀವೇನಾದರೂ ಗೂಗಲ್ ಆ್ಯಡ್ಸ್ ರನ್ ಮಾಡ್ತಿದ್ದೀರಾ ಅಂತ ಅಂದಾಗ ಎಕ್ಸ್ಪರ್ಟೈಸ್ನ ಕೇಳಿ, ಅಥವಾ ಡಿಜಿಟಲ್ ಮಾರ್ಕೆಟರ್ಸ್ನ ಕನ್ಸಲ್ಟ್ ಮಾಡಿ. ಅವ್ರು ನಿಮಗೆ ಹೇಳ್ತಾರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಅಥವಾ ಅವ್ರಿಗೆ ಇಷ್ಟು ಬಜೆಟ್ ಅಂತ ಕೊಟ್ಟು ಆ್ಯಡ್ನ ರನ್ ಮಾಡಿಸಿ ಅವ್ರು ಇಷ್ಟು ಕಮಿಷನ್ ಅಂತ ತೊಗೋತಾರೆ, ಅಥವಾ ನನಗೆ ಇಷ್ಟು ನೀವು ಕೊಡಬೇಕಂತ ಹೇಳ್ತಾರೆ. ಸೊ ಅದ್ರ ಬೇಸ್ ಮೇಲೆ ನೀವು ಗೂಗಲ್ ಆ್ಯಡ್ಸನ್ನು
ಕೊಟ್ಟು ಆರಾಮಾಗಿ ಗೂಗಲ್ ಆ್ಯಡ್ಸನ್ನು ನೀವು ರನ್ ಮಾಡ್ಬೋದು. ಬಿಕಾಸ್ ಅವರೆಲ್ಲ ಒನ್ ಟೈಮಲ್ಲಿ ತೊಗೋತಾರೆ ಹೊರತು ನಿಮಗೆ ಬಲ್ಕಾಗಿ ನನಗೆ ಮಂತ್ಲಿ ಇಷ್ಟು ಕೊಡಬೇಕಂತ ತೊಗೊಳಲ್ಲ. ಒನ್ ಟೈಮಲ್ಲಿ ಇಷ್ಟು ಕೊಡ್ತಾರೆ, ಇಷ್ಟು ಕೊಡಬೇಕಂತ ಹೇಳ್ತಾರೆ ಅಷ್ಟೇ. ಆ್ಯಂಡ್ ತುಂಬ ಜಾಸ್ತಿ ಮಾಡ್ತಾರಾ, ತುಂಬ ಜಾಸ್ತಿನೂ ಅವ್ರು ಕಾಸ್ಟ್ ಮಾಡ್ತಾರಾ? ಡೆಫಿನೆಟ್ಲಿ ಇಲ್ಲ. ಇವಾಗ ನಿಮಗೆ ಥ್ರೂಔಟಲ್ಲಿ ಅವರು ನಿಮಗೆ ಆ್ಯಡ್ಸ್ ರನ್ ಮಾಡ್ತಿದ್ದಾರೆ ಅಂತ ಅಂದಾಗ ಅವರು ಕೂಡ ಇಷ್ಟು ಅಮೌಂಟ್ ಅಂತ ಕೇಳೋದ್ರಲ್ಲಿ ನ್ಯಾಯನೇ ಇದೆ. ಹಾಗಿದ್ರೆ ನಮ್ಮದೇ ಬಜೆಟು, ನಮ್ಮದೇ ಎಲ್ಲ ನಾವೇನಕ್ಕೆ ಅವರಿಗೆ ಪೇ ಮಾಡಬೇಕು ಅಂತ ಅಂದಾಗ ನಾನು ಇವಾಗ ನಿಮಗೊಂದು ಹೇಳಿದೆ ಅಲ್ವಾ ಗೂಗಲ್ ಆ್ಯಡ್ಸ್ ಹಿಂಗೆ ವರ್ಕ್ ಆಗುತ್ತೆ ಅಂತ. ಡೆಫಿನೆಟ್ಲಿ ಅಷ್ಟು ಸಿಂಪಲಾಗಿ ಇರಲ್ಲ. ಗೂಗಲ್ ಆ್ಯಡ್ಸ್ ರನ್ ಮಾಡ್ತಾ ಇವಾಗ ನಾನು ಇಷ್ಟು ಫಾರ್ ಎಕ್ಸಾಂಪಲ್ ಈ ಒಂದು ಆ್ಯಡ್ ಇದೆ ಅಲ್ವಾ, ಈ ಆ್ಯಡನ್ನು ಅವರು ಪ್ರಿಪೇರ್ ಮಾಡೋಕ್ಕೆ ಅವ್ರು ಎಷ್ಟೆಲ್ಲ ರಿಸರ್ಚ್ ಮಾಡಬೇಕು ಅಂತಂದರೆ ಯಾವ್ಯಾವ ರೀತಿ ನಾವು ಬಿಡ್ಡನ್ನು ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಅಂದರೆ ಒಂದು ಕ್ಲೈಂಟಿಗೆ ಲಾಸ್ ಆಗಬಾರ್ದು ಅನ್ನೋದು ಅವರ ಒಂದು ಅವ್ರ ತಲೆಯಲ್ಲಿ ಒಂದಿರುತ್ತೆ. ಓಕೆನಾ? ಸೊ ನಾವೇನು ಮಾಡ್ತೀವಿ, ಅರ್ಧಂಬರ್ಧ ಕಲ್ತಿರ್ತೀವಿ, ಹೋಗ್ಬಿಟ್ಟು ನಾವೇ ಜಾಣರು ಚಾಣಕ್ಯರು ಅಂತ ಹೇಳ್ಬಿಟ್ಟು ರನ್ ಮಾಡಿರ್ತಾರೆ, ಅದು ಲಾಸ್ ಆಗ್ತಾ ಹೋಗುತ್ತೆ. ಸೊ ಗೂಗಲ್ ಆ್ಯಡ್ಸ್ನ ನೀವು ರನ್ ಮಾಡಬೇಕು ಅಂತಂದರೆ ಅದರದೇ ಆದಂಥ ಒಂದು ಅಕೌಂಟ್ ಸ್ಟ್ರಕ್ಚರ್ ಇರುತ್ತೆ, ಅದರದೇ ಆದಂಥ ಒಂದು ಮೆಥಡ್ಸ್ ಇರ್ತವೆ, ಅದ್ರ ಮೂಲಕ ನೀವು ಹೋಗ್ಬೇಕಾಗುತ್ತೆ ಗೂಗಲ್ ಆ್ಯಡ್ಸ್ ರನ್ ಮಾಡುವಂಥದ್ದು. ಹಾಗಿದ್ರೆ ಗೂಗಲ್ ಆ್ಯಡ್ಸ್ ಕಲಿಯೋದು ತುಂಬ ಕಷ್ಟನಾ? ಖಂಡಿತವಾಗಿಯೂ ಇಲ್ಲ. ಅದೊಂದು ಗಾದೆ ಇದೆ ಗೊತ್ತಾ, ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತಾದ್ಮೇಲೆ ಕೋತಿ ವಿದ್ಯೆ. ಅದೇ ರೀತಿ ಗೂಗಲ್ ಆ್ಯಡ್ಸು ಕೂಡ. ಆ್ಯಂಡ್ ಸಿಂಪಲ್ ಆಗೂ ಇರಲ್ಲ, ತುಂಬ ಕಾಂಪ್ಲಿಕೇಟ್ ಆಗೂ ಇರಲ್ಲ. ಹೇಳೋರು ಚೆನ್ನಾಗಿದ್ರೆ ಕಲಿಯೋರು ತುಂಬ ಚೆನ್ನಾಗಿ ಕಲಿತಾರೆ. ಸೊ ಇದು ನನ್ನ ಒಂದು ಥೀಮ್. ಸೊ ಗೂಗಲ್ ಆ್ಯಡ್ಸ್ ನಥಿಂಗ್ ಬಟ್ ಗೂಗಲಲ್ಲಿ ಆ್ಯಡ್ಸ್ ರನ್ ಮಾಡೋದು. ಹಾಗಿದ್ರೆ ಗೂಗಲ್ ಆ್ಯಡ್ಸಲ್ಲಿ ಅಗೇನ್ ತುಂಬ ಮಾಡ್ಯೂಲ್ಸ್ಗಳು ಬರ್ತವೆ. ಅದು ಡಿಸ್ಪ್ಲೇ ಆ್ಯಡ್ಸ್ ಆಗಿರ್ಬೋದು, ವಿಡಿಯೋ ಆ್ಯಡ್ಸ್ ಆಗಿರ್ಬೋದು, ಆ್ಯಪ್ ಆ್ಯಡ್ಸ್ ಆಗಿರ್ಬೋದು. ಸೊ ಈ ರೀತಿ ಅಗೇನ್ ಮಾಡ್ಯೂಲ್ಸ್ಗಳು ಬರ್ತಾ ಹೋಗ್ತವೆ. ಏನಿಲ್ಲ ಅಂದರೂ ಗೂಗಲ್ ಆ್ಯಡ್ಸೇ ನಿಮಗೆ 15 days to 20 days ಟೈಮ್ ತೊಗೊಳುತ್ತೆ. ಅಂದರೆ ಅಷ್ಟು ಮಾಡ್ಯೂಲ್ಸ್ಗಳು ಗೂಗಲ್ ಆ್ಯಡ್ಸಲ್ಲಿ ಬರ್ತಾ ಹೋಗ್ತವೆ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೇನಪ್ಪ ಅಂದರೆ ಗೂಗಲ್ ಆ್ಯಡ್ಸ್ ಯಾವ ರೀತಿ ಇರ್ತವೆ, ಆ್ಯಂಡ್ ಗೂಗಲ್ ಆ್ಯಡ್ಸ್ ಯಾವ ರೀತಿ ವರ್ಕ್ ಆಗ್ತಾ ಹೋಗುತ್ತೆ, ಆ್ಯಂಡ್ ಗೂಗಲ್ ಆ್ಯಡ್ಸ್ ಯಾವ ರೀತಿ ಆ್ಯಡ್ಸ್ಗಳನ್ನು ತೋರಿಸ್ತಾ ಹೋಗುತ್ತೆ ಅನ್ನೋದನ್ನು ಮಾತ್ರ ನಾನು ನಿಮ್ಗೆ ಹೇಳಿರೋದು. ಸೊ ಟ್ರಸ್ಟ್ ಮೀ, ಗೂಗಲ್ ಆ್ಯಡ್ಸಲ್ಲಿ ಯಾವುದೇ ರೀತಿಯಾದಂಥ ಲಾಸ್ ಇರಲ್ಲ. ಎಲ್ಲಿವರೆಗೂ ಅಂದರೆ ನೀವು ನಿಮ್ಮ ಆ್ಯಡನ್ನು ಪರ್ಫೆಕ್ಟಾಗಿ ರನ್ ಮಾಡೋವರೆಗೂ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಲಾಸ್ ಇರೋದಿಲ್ಲ. ಓಕೆನಾ? ಸೊ ದಿಸ್ ಈಸ್ ಆಲ್ ಅಬೌಟ್ ಗೂಗಲ್ ಆ್ಯಡ್ಸ್. ಇಲ್ಲಿ ನೋಡ್ಬೋದು, ನಾನು ನನ್ನ ಕ್ಲೈಂಟಿಗೆ ರನ್ ಮಾಡಿರುವಂಥ ಒಂದು ಅಕೌಂಟ್, ಗೂಗಲ್ ಆ್ಯಡ್ ಅಕೌಂಟ್. ಇಲ್ಲಿ ನೋಡ್ಬೋದು 3,500ಕ್ಕಿಂತ ಹೆಚ್ಚಾಗಿ ಕ್ಲಿಕ್ಸ್ ಆಗಿದ್ದಾವೆ. ಇಂಪ್ರೆಷನ್ಸ್ 36,000 ಆ್ಯಂಡ್ 13 ರೂಪಾಯಿ. ಅಂದರೆ ಒಂದು ಕ್ಲಿಕ್ಕಿಗೆ ಗೂಗಲ್ ನನ್ನ ಕಡೆಯಿಂದ ತೊಗೊತಿರೋದು ಅಂದಾಜು 13 ರೂಪಾಯಿ. ಆ್ಯಂಡ್ ಕಾಸ್ಟ್ ಬಂದ್ಬಿಟ್ಟು 53,000, 53,000 ನಾನು ಕಾಸ್ಟ್ ಹಾಕಿರೋದು. ಆ್ಯಂಡ್ 3,500 ಕ್ಲಿಕ್ಸ್ ಆಗಿರೋದು ಅಂತ 3,500ಕ್ಕಿಂತ ಹೆಚ್ಚಾಗಿ ಕ್ಲಿಕ್ಸ್ ಆಗಿದ್ದಾವೆ. ಈ ಅಮೌಂಟ್ಗೂ ನಿಮಗೆ ತುಂಬ ಹ್ಯೂಜ್ ಡಿಫ್ರೆನ್ಸ್ ಕಾಣ್ತಿರ್ಬೋದು. ಬಟ್ ಈ ಒಂದು ಕ್ಲಿಕ್ಸಿಂದ ಅವ್ರು ಮಾಡ್ಕೊಂಡಿರೋ ಒಂದು ಇನ್ಕಮ್ ಇರುತ್ತಲ್ಲ, ಅದು ಇದಕ್ಕಿಂತ ಹ್ಯೂಜ್ ಆಗಿರುತ್ತೆ. ಓಕೆನಾ? ಸೊ ಲೆಟ್ಸೆ ಒಂದು ಕ್ಯಾಬ್ ಸರ್ವಿಸ್ ಅಂತ, ಬೆಂಗಳೂರು ಕ್ಯಾಬ್ ಸರ್ವಿಸ್ ಕ್ಯಾಂಪೇನ್ ಇದು. ಸೊ ಬೆಂಗಳೂರಲ್ಲಿ ಒಂದು ಕ್ಯಾಬ್ ಸರ್ವಿಸ್ ನೀವೆಷ್ಟು, ಸೊ ಇಲ್ಲಿ ಡೈಲಿ ಕ್ಯಾಬಲ್ಲಿ ಓಡಾಡೋರಿಗೆ ಒಂದು ಅಂದಾಜಿರುತ್ತೆ, ಒಂದು ಕ್ಯಾಬ್ ಸರ್ವಿಸ್ ವ್ಯಕ್ತಿ ದಿನಕ್ಕೆ ಎಷ್ಟು ದುಡಿಬೋದು ಅನ್ನೋ ಒಂದು ಅಂದಾಜು ಡೆಫಿನೆಟ್ಲಿ ಇರುತ್ತೆ ನಿಮಗೆ. ಸೊ ಈ ಒಂದು ಅಮೌಂಟ್, ಈ ಒಂದು ಕ್ಲಿಕ್ಸಿಗೆ ನಿಮಗೆ ತುಂಬ ಹ್ಯೂಜ್ ಡಿಫ್ರೆನ್ಸ್ ಲಾಸೇ ಆಗಿರೋದು ಅಂತ ನಿಮ್ಗೆ ಅನ್ಕೋಬೋದು. ಬಟ್ ನೀವು ಆ ಪರ್ಟಿಕ್ಯುಲರ್ ಓನರ್ ಹತ್ರ ಮಾತಾಡಿದಾಗ ಮಾತ್ರ ಎಷ್ಟು ಪ್ರಾಫಿಟ್ಸ್ ಆಗಿರುತ್ತೆ ಅನ್ನೋದನ್ನು ನೀವು ತಿಳಿತಾ ಹೋಗ್ತೀರ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, 1 ಸೆಕೆಂಡ್, ಇಲ್ಲಿ ನೋಡ್ಬೋದು, ನಾನು ಕೀವರ್ಡ್ಸನ್ನು ಹಾಕಿದ್ದೀನಿ. ಸೊ ಆ್ಯಸ್ ಆಫ್ ನಾವು ನಾನು ಈ ಕ್ಯಾಂಪೇನನ್ನು ಪಾಸ್ ಮಾಡಿದ್ದೀನಿ, ಬಿಕಾಸ್ ನಿಮಗೆ ಹೇಳ್ಕೊಡೋ ಒಂದು ಉದ್ದೇಶದಿಂದ ಈ ಕ್ಯಾಂಪೇನನ್ನು ಪಾಸ್ ಮಾಡಿದ್ದೀನಿ. ದಟ್ಸ್ ವೈ ಇದು ನಾಟ್ ಎಲಿಜಿಬಲ್ ಅಂತ ಬರ್ತಿದೆ. ಇಲ್ಲಿ ನೋಡ್ಬೋದು, ಇಷ್ಟೆಲ್ಲ ಕೀವರ್ಡ್ಸ್ಗಳನ್ನು ನಾನು ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇನ್ನೂ ಮುಂದಕ್ಕೆ ಹೋದರೆ ಇನ್ನೂ ಮುಂದೆ ಬರ್ತಾನೆ ಇರುತ್ತೆ. ಸೊ ಕೀವರ್ಡ್ಸ್ಗಳನ್ನು ತುಂಬ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಕ್ಯಾಂಪೇನ್ಸ್, ಇಲ್ಲೇ ನಾವು
ಆ್ಯಡನ್ನು ಕ್ರಿಯೇಟ್ ಮಾಡುವಂಥದ್ದು. ಇಲ್ಲಿ ನೋಡ್ಬೋದು, ಇದು ನನ್ನ ಸನ್ರೈಸ್ ಟ್ರಾವೆಲ್ಸ್ ಅನ್ನೋದು ಕ್ಯಾಂಪೇನ್. ಆ್ಯಂಡ್ ಡೈಲಿ ಬಜೆಟ್ ಅಂದರೆ 800 ರುಪೀಸ್ ನಾನು ಡೈಲಿ ಬಜೆಟ್ ಹಾಕಿದ್ದೀನಿ. ಡೈಲಿ ಬಜೆಟ್ ಇನ್ ದ ಸೆನ್ಸ್ ನಾನು ಒಂದು ದಿನಕ್ಕೆ 800 ಮಾತ್ರ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದ್ರ ಮೇಲೆ 1 ರೂಪೀಸ್ ಕೂಡ ನಾನು ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಅದನ್ನೇ ಇಲ್ಲಿ ತೋರಿಸ್ತಿದೆ ಬಜೆಟ್. ನನ್ನ ಡೈಲಿ ಬಜೆಟ್ ಬಂದು 800 ರುಪೀಸ್. ಸೊ ಇಲ್ಲಿ ನಾನು ಕ್ಯಾಂಪೇನ್ ಪಾಸ್ ಮಾಡಿರೋದ್ರಿಂದ ಸ್ಟೇಟಸ್ ಪಾಸ್ಟ್ ಅಂತ ತೋರಿಸ್ತಿದೆ. ಓಕೆನಾ? ಹಾಗಿದ್ರೆ ನಾನು ಕ್ಲಿಕ್ಕಿಗೆ ಇಷ್ಟು ರೂಪೀಸ್ ಅಂತ ಬಿಡ್ ಮಾಡ್ತಿದ್ದೀನಿ, ಅದು ಕೂಡ ಇದೇ ಸೆಟ್ಟಿಂಗ್ಸಲ್ಲಿ ಇರುತ್ತೆ. ಸೊ ನೀವು ದಿನಕ್ಕೆ ಆ್ಯಂಡ್ ಕ್ಲಿಕ್ಕಿಗೆ ಎಷ್ಟು ರೂಪೀಸ್ ಸ್ಪೆಂಡ್ ಮಾಡ್ತೀರಾ ಅನ್ನೋದು ಕೂಡ ಇದೇ ಒಂದು ಕ್ಯಾಂಪೇನ್ ಸೆಟ್ಟಿಂಗಲ್ಲಿ ಇರುತ್ತೆ. ಸೊ ಇದನ್ನು ನೀವು ಆ್ಯಡ್ಸ್ ರನ್ ಮಾಡಬೇಕಾದ್ರೆ ಎಲ್ಲ ನೀವು ತಿಳ್ಕೊತಾ ಹೋಗ್ತೀರಾ. ಆ್ಯಂಡ್ ಇಲ್ಲಿ ನೋಡ್ಬೋದು, ನಿಮಗೆ ಇಲ್ಲಿ ನಾನು ತೋರಿಸ್ತೀನಿ. ಸೊ ಎಷ್ಟು ಅನಾಲಿಟಿಕ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಅಂತಂದರೆ, ಇಲ್ಲಿ ನೋಡ್ಬೋದು, ಒಂದು ಕೀವರ್ಡ್ಗೆ ನೀವು ಎಷ್ಟು ಸ್ಪೆಂಡ್ ಮಾಡಿದ್ದೀರಾ ಆ್ಯಂಡ್ ಎಷ್ಟು ಕ್ಲಿಕ್ಸ್ ಆಗಿದ್ದಾವೆ, ಆ್ಯಂಡ್ ಮೇಲ್ ಎಷ್ಟಿದ್ದಾವೆ ಅಂದರೆ ಫೀಮೇಲ್ಸ್ ಎಷ್ಟಿದ್ದಾರೆ, ಮೇಲ್ಸ್ ಎಷ್ಟು, ನಿಮ್ಮ ವಿಮೆನ್ ಎಷ್ಟು ಕ್ಲಿಕ್ ಮಾಡಿದ್ದಾರೆ ನಿಮ್ಮ ಆ್ಯಡ್ನ, ಮೆನ್ ಎಷ್ಟು ಕ್ಲಿಕ್ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ನಿಮಗೆ ಶೋಕೇಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಏಜನ್ನು ಕೂಡ ನೀವು ಇಲ್ಲಿ ನೋಡ್ಬೋದು, 18 to 24 ಏಜ್ ಅವ್ರು ಎಷ್ಟು % ಕ್ಲಿಕ್ ಮಾಡಿದ್ದಾರೆ, 25 to 34 ಇಯರ್ಸ್ ಎಷ್ಟು ಜನ ಕ್ಲಿಕ್ ಮಾಡಿರ್ತಾರೆ, ಆ್ಯಂಡ್ 65+ ಎಷ್ಟು ಜನ ಕ್ಲಿಕ್ ಮಾಡಿದ್ದಾರೆ. ಇದೆಲ್ಲ ಕೂಡ ನಿಮಗೆ ಈ ಗೂಗಲ್ ಆ್ಯಡ್ಸಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಸೊ ಈ ರೀತಿ ಗೂಗಲ್ ಆ್ಯಡ್ಸ್ ವರ್ಕ್ ಆಗ್ತಾ ಹೋಗುತ್ತೆ. ಐ ಹೋಪ್ ನಿಮಗೆ ಗೂಗಲ್ ಆ್ಯಡ್ಸ್ ಅಂದರೆ ಏನು ಆ್ಯಂಡ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಾಯಿತು ಅಂತ ಅಂದ್ಕೊತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಎಲ್ಲ ರೀತಿಯಾದಂಥ ಒಂದು ಆಪ್ಷನ್ ನಿಮ್ಮಲ್ಲಿರುತ್ತೆ, ಇದೇ ಗೂಗಲ್ ಆ್ಯಡ್ಸ್ ಅಕೌಂಟಲ್ಲಿ ಇರುತ್ತೆ. ಸೊ ನಾನು ಹೇಳೋದು ಕೇಳಿ ನಿಮಗೆ ಓಕೆ ಎಲ್ಲ ಕಂಟ್ರೋಲು ಗೂಗಲ್ ಕಡೆ ಇರುತ್ತೆ ಅಂತ ನಿಮ್ಗೆ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ಎಲ್ಲ ಕಂಟ್ರೋಲ್ ಕೂಡ ನಮ್ಮ ಕೈಯಲ್ಲೇ ಇರುತ್ತೆ. ಅಂದರೆ ಆ್ಯಡ್ಸ್ ಯಾರು ರನ್ ಮಾಡ್ತಾರೆ ಅವ್ರ ಕೈಯಲ್ಲೇ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ಲಾಸ್ ಅನ್ನೋದು ಡೆಫಿನೆಟ್ಲಿ ಆಗಲ್ಲ. ಆ್ಯಂಡ್ ಗೂಗಲ್ ಆ್ಯಡ್ಸ್ ಅನ್ನೋದು ಒಂದು ಪವರ್ಫುಲ್ ಸ್ಕಿಲ್ ಕೂಡ. ಆ್ಯಂಡ್ ನಿಮಗೆ ಗೂಗಲ್ ಆ್ಯಡ್ಸ್ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ಗೆ ಎನ್ರೋಲ್ ಆಗಬೇಕಾಗಿರುತ್ತೆ. ಆ್ಯಂಡ್ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಇಂಟ್ರೆಸ್ಟ್ ಇದ್ದರೆ ಈ ನಂಬರ್ಗೆ ನೀವು ಫೋನ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು. ನಿಮಗೆ ಇಷ್ಟ ಬಂದಿರುವಂಥದ್ದು, ನಿಮ್ಮ ಇಷ್ಟ ಅದು. ಸೊ ಫೋನ್ ಮಾಡೋಂಗಿದ್ರೆ ಫೋನ್ ಮಾಡ್ಬೋದು, ಕಾಲ್ ಮಾಡುವಾಗಿದ್ರೆ ಕಾಲ್ ಮಾಡ್ಬೋದು. ಆ್ಯಂಡ್ ನಮ್ಮಲ್ಲಿ 2 ಬ್ಯಾಚ್ ಇರುತ್ತೆ, 11:30 1, ಮಾರ್ನಿಂಗ್ 11:30 1, ಆ್ಯಂಡ್ ಈವ್ನಿಂಗ್ 7:30 ಒಂದು ಬ್ಯಾಚ್ ಇರುತ್ತೆ. ಇಫ್ ಇನ್ ಕೇಸ್ ನಿಮಗೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗಲಿಲ್ಲ ಅಂತಂದರೆ ನೀವು ನಮ್ಮ ಹತ್ರ ಮಾತಾಡಿ ಟೈಮಿಂಗ್ಸನ್ನು ನೀವು ಸೆಟ್ ಮಾಡ್ಕೋಬೋದು. ಆ್ಯಂಡ್ ಕೋರ್ಸ್ ಫೀಸ್ ಬಂದು 5000 ರುಪೀಸ್. ಕೋರ್ಸ್ ಕಂಪ್ಲೀಟಾಗಿ ಆನ್ಲೈನಲ್ಲಿ ಇರುತ್ತೆ ಆ್ಯಂಡ್ ಕೋರ್ಸ್ ಕಂಪ್ಲೀಟಾಗಿ ಕನ್ನಡದಲ್ಲೇ ಇರುತ್ತೆ. ಆ್ಯಂಡ್ ಕ್ಲಾಸಸ್ ಬಂದು ಕಂಪ್ಲೀಟಾಗಿ ಪ್ರಾಕ್ಟಿಕಲ್ ಆಗಿರುತ್ತೆ. ಆ್ಯಂಡ್ ನಿಮಗೆ ನೀವು ಕ್ಲಾಸ್ಗೆ ಎನ್ರೋಲ್ ಆಗ್ತೀರಾ ಅಂತ ಅಂದರೆ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇರಲೇಬೇಕು. ಸೊ ಲ್ಯಾಪ್ಟಾಪ್ ಇಲ್ಲ ಅಂತಂದರೆ ನೀವು ಕಲಿಯೋಕ್ಕಾಗಲ್ಲ ಅಂತ ಹೇಳ್ತಿಲ್ಲ, ನೀವು ಕೋರ್ಸನ್ನು ಕಲಿಬೋದು. ಆದರೆ ಪ್ರಾಕ್ಟಿಕಲ್ ಸೆಷನ್ಸ್ ಇರೋದ್ರಿಂದ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇರಲೇಬೇಕಾಗುತ್ತೆ. ಆ್ಯಂಡ್ ಕ್ಲಾಸ್ ಬಂದು ನಾನು ಆಗಲೇ ಹೇಳ್ದಂಗೆ ಕಂಪ್ಲೀಟಾಗಿ ಆನ್ಲೈನಲ್ಲಿ ಇರುತ್ತೆ ಆ್ಯಂಡ್ ಪ್ರಾಕ್ಟಿಕಲ್ ಸೆಷನ್ಸ್ ಇರ್ತವೆ. ಸೊ ಹಾಗಾಗಿ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರೋದು ಮ್ಯಾಂಡೇಟ್ರಿ ಥಿಂಗ್ ಆಗಿರುತ್ತೆ. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದು ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ 7090825270 ಈ ನಂಬರ್ಗೆ ನೀವು ಕಾಲ್ ಬೇಕಾದರೂ ಮಾಡ್ಬೋದು, ವಾಟ್ಸಪ್ ಬೇಕಾದರೂ ಮಾಡ್ಬೋದು, ನಿಮ್ಮ ಇಷ್ಟ. ಕೋರ್ಸ್ ಫೀಸ್ ಬಂದು 5000 ರುಪೀಸ್ ಗೈಸ್. ಇಂಟ್ರೆಸ್ಟ್ ಇದ್ದವರು ಎನ್ರೋಲ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್.